ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 2 ಸಾಮುವೇಲ್ 12:5 ಧ್ಯಾನಿಸೋಣ. 2 ಸಾಮುವೇಲ್ 12:5. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ, ಯೆಹೋವನಾನೇ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಪ್ರಾರ್ಥನೆ ಮಾಡು. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ವಾಕ್ಯ ಭಾಗವನ್ನು ನಿನ್ನ ಕರೆದಲ್ಲಿ ಒಪ್ಪಿಸ್ತಾ ಇದ್ದೇನೆ. ಪರಿಶುದ್ಧಾತ್ಮನು ಮಾತಾಡ್ರಿ, ನಡೆಸ್ತಾರೆ. ನಮ್ಮ ಆತ್ಮಕ್ಕೆ ಅಪ್ಪ ರೂಪಾಂತರಗೊಂಡು ನಿನ್ನ ಬರುವಿಕೆಗೆ ವಾಕ್ಯದ ಮೂಲಕ ಸಿದ್ಧರಾಗುವಂತೆ ಕೃಪೆ ಮಾಡಿ. ವಾಕ್ಯಕ್ಕೆ ಜೀವ ಇದೆ. ಮನುಷ್ಯರು ಬರ್ತಾರೆ ಹೋಗ್ತಾರೆ, ಆದರೆ ತಂದೆ ನಿನ್ನ ಮಾತಿಗೆ ಪ್ರಾಣ ಇದೆ. ಇದು ಮಾತಾಡುತ್ತದೆ. ತಂದೆ, ನೀನು ಕೊಟ್ಟಿರುವ ಈ ವಾಕ್ಯ ಭಾಗಗಳು ಏನು ಹೇಳಿದೆಯೋ ಆ ಥರ ನಡೀತಾ ಇದ್ದಾವೆ. ಎಸಯ್ಯ, ಕಡೆವರೆಗೂ ಮೂಲಕ ಅಳಿದು ಮುಗಿದ್ರು ಕೂಡ ನಿನ್ನ ಮಾತುಗಳು ಸತ್ಯವಾಗಿದೆ. ಪ್ರಪಂಚದಲ್ಲಿ ಕಡೆ ಕ್ಷಣದವರೆಗೂ ಏನು ನಡೀತೈತೆ ಅಂತೇಳಿ ನಮಗೆ ಮಾತಿನ ಮೂಲಕ ಕೊಟ್ಟಿದ್ದೀರಾ. ಎಲ್ಲ ಮನುಷ್ಯರಿಗೂ ಇದು ಮಾತಾಡುವಂಥದ್ದಾಗಿದೆ. ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಸುವಂಥದ್ದಾಗಿದೆ. ನಿನ್ನ ಶಕ್ತಿಗೆ ಸ್ತೋತ್ರ, ನಿನ್ನ ಮಾತಿಗೆ ಸ್ತೋತ್ರ. ದೇವರೇ ಮಾತಾಗಿ ನಮಗೆ ಕೊಟ್ಟಿರುವ ಈ ಮಾತುಗಳನ್ನು ಧ್ಯಾನಿಸಬೇಕಾದರೆ ಪರಿಶುದ್ಧಾತ್ಮನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾವು ದಿನೇ ದಿನೇ ಆತ್ಮಿಕದಲ್ಲಿ ಬೆಳಿಬೇಕು. ಪರಿಶುದ್ಧಾತ್ಮ ನಡೆಸುವಿಕೆ ಪ್ರಕಾರ ನಡಿಬೇಕು. ಕ್ರೈಸ್ತರು ಅಂತ ಹೇಳಿದ್ರೆ ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಹೆಸರೇ ಬೇಡ, ತೆಗೆದು ಬಿಡ್ಬೋದು. ಬಟ್ ತೆಗೆದು ಬಿಟ್ರೆ ಅದರಲ್ಲಿ ಒಂದು ಸಮಸ್ಯೆ ಇದೆ. ಅದಕ್ಕೋಸ್ಕರ ಕ್ರೈಸ್ತರಂತ ಹೆಸರು ಇಟ್ಕೊಂಡಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ನಾವು ಓದ್ತಾ ಇರ್ತೀರ ಪುಸ್ತಕದಲ್ಲಿ, ಇವಾಗ ಯೇಸು ಸ್ವಾಮಿ ನಂಬದೇ ಒಂದು ಗುಂಪು ಒಂದು ದೇವರನ್ನು ಆರಾಧನೆ ಮಾಡ್ತಿದ್ದಾರೆ. ಅವರಿಗೆ ಹೆಸರು ಹಿಡಿದಿದ್ರೆ ಏನಂತ ಕರಿತೀರ, ಏನಂತ ಹೇಳ್ತೀರ? ಅದಕ್ಕೋಸ್ಕರ ಅವರು ಹಿಂದೂ ಅಂತ ಅವರಿಗೆ ಪದ. ಹಿಂದೂನವರು ಅವರು ಅಂದ್ರೆ ಗೊತ್ತಾಗುತ್ತೆ, ಓಹೋ ಇವರು ಫಲಾನ ದೇವರುಗಳನ್ನ ಆರಾಧಿಸ್ತಾರೆ ಅಂತ. ಮುಸ್ಲಿಂ ಅಂದ್ರೆ ಅಲ್ಲಾನ ಆರಾಧಿಸ್ತಾರೆ. ಅವರು ಹಿಂದೂ ದೇವರುಗಳು ಆರಾಧನೆ ಮಾಡಿದಾಗೆ ಅವರು ಮಾಡೋದಿಲ್ಲ. ಸಿಖ್ ಅವರು ಬೇರೆ. ಜೂಸ್ ಅವರು ಯೆಹೋವ ದೇವರನ್ನ ಆರಾಧನೆ ಮಾಡ್ತಾರೆ. ಕ್ರೈಸ್ತರಂದ್ರೆ ಈ ಹೆಸರು ಹಿಡದೆ ಹೋದ್ರೆ, ಕ್ರೈಸ್ತರಂತ ಹೆಸರು ಹಿಡದೆ ಹೋದ್ರೆ ಅವರ ಆಗ್ತಾರೆ. ಅದಕ್ಕೋಸ್ಕರ ಈ TCಗಳಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಇವರು ಸಿಕ್ಕು, ಇವರು ಹಿಂದೂ, ಮತ್ತೆ ಕ್ರಿಶ್ಚಿಯನು, ಇವರು ಜ್ಯೂಸು ಅಂತ ಗೊತ್ತಾಗೋದಕ್ಕೆ. ಅಷ್ಟು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇವಾಗ ಗೂಗಲಲ್ಲಿ ಅಡ್ರೆಸ್ ಕಂಡುಹಿಡಿತಿದ್ದೀರಾ. ಯಾವುದೋ ಒಂದು ಜಾಗಕ್ಕೆ ಆಟೋದಲ್ಲಿ ಹೋಗ್ಬೇಕು, ಇಲ್ಲ ಹೇಳ್ಬೇಕು ನೀನು ಎಲ್ಲಿದೆಯಾ ಅಂತ ಅಡ್ರೆಸ್ ಕಂಡುಹಿಡಿಬೇಕು. ಏನಂತ ಹೇಳ್ತೀರ? ಅಡ್ರೆಸ್ ಇದ್ರೇನೆ ಅದು ಕರ್ಕೊಂಡು ಹೋಗುತ್ತೆ. ಅದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ, ಯಾರಿಗೂ ಹೆಸರಿಲ್ಲ ಮನುಷ್ಯರಿಗೆ. ಒಂದು ಗ್ರಾಮದಲ್ಲಿ ಹೋಗಿ ಅವನ್ನ ಏನಂತ ಏಯ್ ಅಂದ್ರೆ ಎಲ್ಲ ತಿರುಗಿ ನೋಡ್ತಾರೆ. ಸರ್ಟಿಫಿಕೇಟ್ ಕೊಟ್ರೆ ಓದಿದ್ದೀನಿ ಅಂದ್ರೆ ಯಾರಿಗಂತ ಕೊಡೋದು? ಅದಕ್ಕೋಸ್ಕರ ಹೆಸರು ಇಡ್ತಾರೆ. ಬಟ್ ಹೆಸರು ಐಡೆಂಟಿಫೈಗೋಸ್ಕರ. ಅರ್ಥ ಆಗ್ತಿಲ್ಲಲ್ಲ? ಕ್ರಿಶ್ಚಿಯನ್ ಅನ್ನೋದು ಹೆಸರು ಇಟ್ಟಿರೋದು ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ಜನಗಳು ಐಡೆಂಟಿಫೈ ಮಾಡೋದಿಕ್ಕೆ. ಆದರೆ ನಮಗೆ ದೇವರು ಯಾರೆಲ್ಲ ಕ್ರೈಸ್ತರ ಅದು ಲೋಕದಲ್ಲಿ ಸಡನ್ ಆಗಿ ಏನಾದರೂ ಎಲ್ಲಾದರೂ ಸರ್ಟಿಫಿಕೇಟ್ ವಿಷಯದಲ್ಲಾಗಲಿ, ಓದೋ ಟೈಮ್ಗಳಾಗಲಿ, ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ, ಅಲ್ಲಿ ಏನಾದರೂ ಅಡ್ರೆಸ್ಗಳಿಗೆ ಐಡೆಂಟಿಫೈ ಮಾಡೋದಿಕ್ಕೆ ಗೋಸ್ಕರ ಅದು ಕ್ರೈಸ್ತರು ನಾವು ಅಂತ ಹೇಳಿ ಸುಮ್ಮನೆ ಒಂದು ಪದವನ್ನು ಯೂಸ್ ಮಾಡೋದಕ್ಕೆ ಅದು ಉಪಯೋಗಕ್ಕೆ ಬರ್ತದೆ ಹೊರತು ಬೇರೆ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಮತ್ತೆ ಏನಕ್ಕೆ ಅದು ಇಟ್ಕೊಂಡಿದೀವಿ ಅಂದ್ರೆ ಸುಮ್ಮನೆ ಐಡೆಂಟಿಫೈ ಮಾಡೋದಿಕ್ಕೆ. ಬಟ್ ಅದು ಸುಮ್ಮನೆ ತಿಳಿಸ್ಕೊಡೋದಿಕ್ಕೆ. ಬಟ್ ಅದನ್ನೇ ಇಟ್ಕೊಂಡು ಬಹಳ ಜನ ಮತ ಅಂತ ಹೇಳ್ತಾರೆ. ಮತ ಅನ್ನೋದೇ ಇಲ್ಲ. ಒಂದು ಎಕ್ಸಾಂಪಲು, ನೀವು ಗೂಗಲಲ್ಲಿ ಇವಾಗೆಲ್ಲ ಗೂಗಲ್ ಬಂದಿದೆ, ಎಷ್ಟು ಮೊಟ್ಟಾಳ್ರು ನೋಡ್ರಿ. ಪ್ರಪಂಚ ಪೂರ್ತಿ ಗೂಗಲಲ್ಲಿ ಹೊಡೆದ್ರೆ
ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಹೋಗ್ಬಿಟ್ಟು ಇಲ್ಲಿರುವ ಆಂಧ್ರದಲ್ಲೋ ಕರ್ನಾಟಕದಲ್ಲೋ ತಮಿಳ್ನಾಡಲ್ಲೋ ನಾಯ್ಡು ಅಂತ ಹೇಳಿದ್ರೆ ಅವನಿಗೆ ಏನು ಗೊತ್ತಿಲ್ಲ ಅಂತ ನಾವು. ಬರೀ ಅಮೆರಿಕ ಅಲ್ಲ, ಫ್ರಾನ್ಸು, ಜರ್ಮನಿ, ಸ್ವಿಟ್ಜರ್ಲ್ಯಾಂಡು, ಕೆನಡಾ, ಆಸ್ಟ್ರೇಲಿಯಾ ಈ ರೀತಿ ಹೇಳ್ಕೊಂತ ಹೋಗ್ತಾ ಇರ್ಬೋದು. ಬ್ರಿಟನ್ನು ಅಲ್ಲಿ ಹೋಗ್ಬಿಟ್ಟು ಏನಲ್ಲ ಅಂತಾನೆ. ಇಂಡಿಯಾದವ್ರು ಅಂದ್ರೆ ಗೊತ್ತು, ಕ್ರಿಶ್ಚಿಯನ್ ಅಂದ್ರೆ ಗೊತ್ತು, ಬೇರೆ ಗೊತ್ತಿಲ್ಲ. ಅಂದ್ರೆ ಈ ಮತ ಅನ್ನೋದು, ಈ ಜಾತಿ, ಈ ಮತ ಅನ್ನೋದು ಬಂದು ಮನುಷ್ಯರು ಮಾಡ್ಕೊಂಡಿರೋದು. ದೇವರು ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿ ಲೋಕವನ್ನು ತುಂಬಿಸಿ ನೀವು ಸಂತೋಷವಾಗಿರ್ರಿ ಅಂತ ಹೇಳಿ ಸೃಷ್ಟಿ ಮಾಡಿದ್ರೆ, ಮನುಷ್ಯ ಜಾತಿ ಮತ ಮಾಡ್ಕೊಂಡು ಇವನು ದೊಡ್ಡವನು ಚಿಕ್ಕವನಂತ ಮನುಷ್ಯರಲ್ಲೇ ಭೇದ ಭಾವ ಮಾಡ್ಕೊಂಡಿದ್ದು ಮನುಷ್ಯರು. ದೇವ್ರು ಹೆಂಗ್ ಮಾಡ್ತಾರೆ? ಒಂದ್ ಸಮಯ ದೇವರು ಮತ ಮಾಡ್ತಾರೆ ಅಂದ್ರೆ ಅವ್ರು ದೇವರೇ ಅಲ್ಲ, ಕಳ್ಳ ಅಂತ ಅರ್ಥ. ಯಾಕಂದ್ರೆ ಒಂದು ದೇವರು ಬಂದ್ಬಿಟ್ಟು ಒಬ್ಬರನ್ನ ಹೈ ಕ್ಯಾಸ್ಟ್ ಅಂತ ಇನ್ನೊಬ್ಬರನ್ನ ಲೋ ಕ್ಯಾಸ್ಟ್ ಅಂತ ಮಾಡಿ ಅವ್ರನ್ನ ಭೇದ ಭಾವ ಮಾಡಿಸೋರು ಅದೇಂಗ್ ದೇವರಾಗ್ತಾರೆ? ಇಲ್ಲಿ ಈ ದಿನದಲ್ಲಿ ದೇವರು ನಮ್ಮ ಹೃದಯಾಂತರಾಳದಲ್ಲಿ ಮಾತಾಡ್ತಿರೋದೇನಂದ್ರೆ, ಕ್ರೈಸ್ತರು ಅಂದಿದ್ದಕ್ಕೆ ಒಂದೇ ಪದ ಏನಂದ್ರೆ, ಕಂಡುಹಿಡಿಯೋದಿಕ್ಕೆ, ಐಡೆಂಟಿಫೈ ಮಾಡೋದಿಕ್ಕೆ ಅದನ್ನು ಉಪಯೋಗಿಸ್ಬೇಕೆ ಹೊರತು ಫೆಲೋಶಿಪ್ ವಿತ್ ಗಾಡ್, ದೇವರನ್ನ ಬೆಂಬಡಿಸುವಂಥವರು, ಫೆಲೋಶಿಪ್ ವಿತ್ ಗಾಡ್ ಇದು ಕರೆಕ್ಟ್ ಪದ. ರಿಲೇಶನ್ಶಿಪ್ ವಿತ್ ಗಾಡ್, ಎನ್ಕೌಂಟರ್ ವಿತ್ ಗಾಡ್, ದೇವ್ರ ಜೊತೆಲೇ ನಡೆಸುವುದು, ದೇವ್ರ ಜೊತೆಲೇ ನಡೆಯುವುದು. ಅವರ ಆ ಫೆಲೋಶಿಪ್ ಬಂದು ಆದಾಮ್ ಯಾವಳಿಂದ ಬ್ರೇಕ್ ಆಗಿರೋದ್ರಿಂದ ಯೇಸು ಬಂದು ರಕ್ತ ಸುರಿಸಿ ಅದರ ಜೊತೆಯಲ್ಲಿ ಪಳಗೋದಿಕ್ಕೆ, ನಾವೇ ದೇವರ ಆಲಯ ಆರ್ಟಲ್ಲಿ ಬಂದು ವಾಸ ಮಾಡೋದಿಕ್ಕೆ. ಎಷ್ಟೋ ಸಲ ಹೇಳಿದ್ದೀನಿ, ಒಂದು ಸೇವಕರು ಒಂದು ಚರ್ಚ್ ಕಟ್ಟಿದ್ರು. ಅವ್ರು ಹೇಳಿದ್ರು, ನಾನು ಅದೇ ತರ ನಾನು ಒಂದು ಚರ್ಚ್ ಕಟ್ಟೋದಿಕ್ಕೆ ಬಹಳ ಕಷ್ಟಪಟ್ಟು ಆದ್ಮೇಲೆ ಅಯ್ಯೋ ಕಷ್ಟಪಟ್ಟು ಏನೋ ಮಾಡಿದ್ವಿ ಅಂದ್ರೆ, ಈ ಕಟ್ಟಡ ಏನಕ್ಕೆ? ಆ ಕಟ್ಟಡ ಓಕೆ, ಆ ಕಟ್ಟಡ ಇದೆ, ಆ ಕಟ್ಟಡದ ಒಳಗಡೆ ಅದನ್ನ ತಗೊಂಡು ಸರಿ ಚರ್ಚ್ ಇದೆ, ಕಟ್ಟಡಗಳಿದೆ, ಅದರ ಒಳಗಡೆ ನಡೆಯುವಂಥದ್ದು ಮುಖ್ಯವಾಗಿ ಬೇಕಾಗಿರೋದು. ಅದರಲ್ಲಿ ಸ್ಪಿರಿಚುವಲ್ ಕಾರ್ಯ ನಡೆದು ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಮೂಲಕ ಜನಗಳು ಮಾರು ಮನಸ್ಸು ಅವ್ರನ್ನ ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದು. ಲೋಕದಲ್ಲಿ ಜೀವಿಸ್ಬೇಕಾದ್ರೆ ದೇವರ ಐಕ್ಯತೆ ಮಾಡಿಸೋದು, ಸಮಾಧಾನವಾಗಿ ಪರಿಶುದ್ಧವಾಗಿ ಬಾಳೋದಿಕ್ಕೆ, ಆ ದೇವರ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಆ ಕಟ್ಟಡ ಬೇಕಾಗಿದೆ ಹೊರತು ಕಟ್ಟಡ ತಗೊಂಡು ಏನ್ ಮಾಡ್ತೀರ? ಈ ರೀತಿ ಸೈತಾನನು ಚಿಕ್ಕ ವಿಷಯನೆಲ್ಲ ಮನುಷ್ಯರಿಗೆ ಕೊಟ್ಟು ಮಂಕು ಮಾಡಿಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರ ಒಂದು ಫೆಲೋಶಿಪ್ ಅಲ್ಲಿ ಇಟ್ಕೊಂಡು ದಿನೇ ದಿನೇ ಆತ್ಮೀಕದಲ್ಲಿ ಬೆಳಿಬೇಕು. ಈಗ ಎರಡು ತರ ಇದೆ ಕ್ರೈಸ್ತರೇ, ಬಟ್ ಅವರು ದೇವರ ಹತ್ರ ಲೋಕಸ್ಥರು ಇರ್ತಾರಲ್ಲ, ಆ ರೀತಿ ಅವರು ಆ ಜೊತೆ ಪಳಗಿ ಅವ್ರ ಮೈಂಡ್ ಆ ತರ ಕಾನ್ಸೆಪ್ಟ್ಗೆ ಹೋಗಿ ಸರ್ಕೊಂಡ್ಬಿಟ್ಟಿದ್ದಾರೆ. ಲೋಕಸ್ಥರ ಮೈಂಡ್ ಏನು? ಯಾವಾಗ ನೋಡಿದ್ರು ಲೋಕ 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 ಲೋಕ. ಯಾಕಂದ್ರೆ ಮನೆ ಮಾಡಬೇಕು, ಅದು ಅಂದವಾಗಿರ್ಬೇಕು, ಬೇರೆಯವ್ರಿಗಿನ್ನ ಚೆನ್ನಾಗಿ ಮಾಡಬೇಕು, ಕಾರ್ ತಗೋಬೇಕು, ಮಕ್ಕಳಿಗೆ ಆಡಂಬರವಾದ ಡ್ರೆಸ್ ಮಾಡಬೇಕು, ಆಡಂಬರವಾಗಿ ಮದುವೆಗಳು ಮಾಡಬೇಕು. ಯಾಮರ್ಸಿದ್ರು ಯಾಮರಿಸ್ತಾರೆ, ಮೋಸ ಮಾಡ್ತಾರೆ, ಕಳ್ಳತನದಿಂದ ಏನೇನೋ ಮಾಡ್ತಾರೆ. ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಒಂದು ದೊಡ್ಡ ಉದ್ಯೋಗ ಮಾಡಬೇಕು, ಎಲ್ಲ ಇದೆ. ಮದುವೆ ಮಾಡಿಕೊಟ್ಟಾಗ ಆ ದೊಡ್ಡ ಇರೋನಿಗೆ ಮದುವೆ ಮಾಡ್ತಾರೆ, ಇದನ್ನೇ ನೋಡ್ತಾ ಇರ್ತಾರೆ. ಮದುವೆ ಮಾಡಿ ಕೊಟ್ಟಾಗತ್ತ ಗೊತ್ತಾಗುತ್ತೆ ಅವನು ಇನ್ನೊಂದು ಅಫೇರ್ ಇಟ್ಕೊಂಡಿರ್ತಾನೆ, ಅಲ್ಲಿ ಸಮಾಧಾನ ಇರೋದಿಲ್ಲ, ಜಗಳಗಳು, ಡೈವರ್ಸ್ಗಳು, ಹಣದಿಂದ ಈಗೋ ಪ್ರಾಬ್ಲಮ್ಗಳು, ಮತ್ತೆ ಮಗಳನ್ನ ಕೊಟ್ಬಿಟ್ಟು ಎಲ್ಲ ಕಣ್ಣೀರಿಂದ ದುಃಖದಿಂದ ಇದ್ದಾರೆ. ಏನಂತ ಹೇಳಿದ್ರೆ ಅವರು ಆತ್ಮಕ್ಕೆ ಪ್ರಿಫರೆನ್ಸ್ ಕೊಡೋದಿಲ್ಲ. ಮೊಟ್ಟ ಸಾರಿಗೆ ಆತ್ಮಕ್ಕೆ ಆಹಾರ ಕೊಡಬೇಕು. ಆತ್ಮಕ್ಕೆ ಮರಣ ಇಲ್ಲ, ಅದು ಸತ್ತ ಮೇಲೆ ಕೂಡ ಅದು ಪರಲೋಕ ರಾಜ್ಯದಲ್ಲಿ ಬದುಕೋಗಾಗಿದೆ. ಪಾಪ ಇದ್ರೆ ನರಕಕ್ಕೆ ಹೋಗ್ಬೇಕಾಗಿದೆ. ನರಕ ಅನ್ನೋದನ್ನ ಸೈತಾನ ಏನ್ ಮಾಡಿದಾನೆ? ಇಲ್ಲ ಬಿಡು, ನಾವ್ ಎಷ್ಟೇ ಪಾಪ ಮಾಡಿದ್ರು ನರಕದಿಂದ ಕಾಪಾಡ್ತಾ ಇರತ್ತೆ. ದೇವರು ಕಾಪಾಡ್ತಾರೆ, ಬಿಡೋದಲ್ಲ. ಆ ಮನುಷ್ಯನಲ್ಲಿ ಪಾಪ ಇದ್ರೆ ಆ ಮನುಷ್ಯನನ್ನ ಅವನೇ ತನಗೆ ಅವನ ಆತ್ಮನ ಅವನೇ ಸೈತಾನ್ ಕೈಲಿ ಒಪ್ಸಿಕೊಟ್ಟಿರೋದ್ರಿಂದ ಸೈತಾನ್ ಕರ್ಕೊಂಡು ಹೋಗ್ತಾನೆ. ದೇವ್ರೇನು ಆತ್ಮನ ಕರ್ಕೊಂಡೋಗಿ ಪ್ರಾಣ ಹೋದಾಗ ತಗೊಳಪ್ಪ, ಇಷ್ಟೊತ್ತು ನಾನು ಇಟ್ಕೊಂಡಿದ್ದೆ, ಇವಾಗ ನೀನ್ ತಗೊಂಡು ಹೋಗತ್ತ ಏನು ಮಾಡೋದಿಲ್ಲ. ಆ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಆತ್ಮ ಯಾರ ಕೈಲಿ ಕೊಟ್ಟಿದ್ದಾನೋ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರೇನು ಅಲ್ಲ. ಸರಿ, ನರಕನೇ ಇಲ್ಲ ಅಂದ್ರೆ ದೇವ್ರು ಏನಕ್ಕೆ ಮರಣ ಹೊಂದಬೇಕು? ನರಕ ಇಲ್ಲ,
ಏ ಸ್ವಾಮಿ, ಒಂದು ಸೃಷ್ಟಿಕರ್ತನು ಪರಲೋಕದ ಭೂಮಿಗೆ ಬಂದು ರಕ್ತ ಸುರಿಸಿ ಪಾಪದಿಂದ ಏನಕ್ಕೆ ಬಿಡುಗಡೆ ಮಾಡಬೇಕು? ಎಲ್ಲರೂ ಪಾಪ ಮಾಡಿದ್ರು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದ ಮೇಲೆ ಅವ್ರೇಕ್ ರಕ್ತ ಸುರಿಸ್ಬೇಕು? ಸೈತಾನನು ದೇವ ತರ ಬಂದು ನಿಂತ್ಕೊಳ್ಳೋದಲ್ಲ. ಈ ಚಿಕ್ಕ ಚಿಕ್ಕ ಮೈಂಡಲ್ಲಿ ತನ್ನ ಒಂದು ಪಾಪದ ಪ್ರೇರೇಪಣೆ ಮಾಡಿ ಅವನ್ನ ಅಳಿಸ್ಬಿಡ್ತಾನೆ. ಚಿಕ್ಕದು ಅವನಿಗೆ ಅವಕಾಶನೇ ಕೊಡಬಾರ್ದು. ಮೊದಲು ವಿಶ್ವಾಸದಿಂದ ನಡೀತಾ ಇದ್ದೆ. ಈಗ ಏನೋ ಒಂದು ಸಮಸ್ಯೆ ಬಂದಾಗ ಆ ದುಡ್ಡು ಏನ್ ಮಾಡ್ತೀಯ, ಅವತ್ತಿನ ದಿನ ಇಲ್ಲಿಗೆ ದುಡ್ಡು ಕಟ್ಟಬೇಕಂತ ಚಿಂತೆ ಮಾಡೋದು. ಆ ಚಿಂತೆ ಅಂತ ಒಂದು ಡ್ರಾಪ್ ಬಂದ್ರೇನೆ ಪಾಪ. ಜಾಸ್ತಿ ಚಿಂತೆ ಮಾಡೋರು, ಅಯ್ಯೋ ನನ್ನ ಮಕ್ಕಳು ಫ್ಯೂಚರ್ ಏನು, ಏನ್ ಮಾಡೋದು, ಅವ್ರು ಓದೋದೇನು. ಒಂದೇ ಅಮ್ಮ ಸೇವಕರು ಹೆಂಡತಿ, ಆಯಮ್ಮ ಫ್ಯೂಚರಲ್ಲಿ ಮಕ್ಕಳು ಓದೋದಿಕ್ಕೆ ಹೆಂಗೆ, ಓದೋದು ಅವ್ರು ಬೇರೆ ಸೇವೆ ಬೇರೆ ಮಾಡ್ತಾರೆ. ಅವರು ಫ್ಯೂಚರಲ್ಲಿ ಮಕ್ಕಳನ್ನ ಓದಿಸೋದು ಹೆಂಗೆ, ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಹೇಳ್ತಾ ಇದ್ದಿದ್ದನ್ನ ನನಗೆ ವಿಷಯ ತಿಳಿಸಿದ್ರು. ಓಹೋ, ಇವರೇನು ಇದಂತ ಅವ್ರು ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸೇವಕರು ನಾವು ಕೂಡ್ಸಿಡ್ಬೇಕು ಅಂತ. ಆದ್ರೆ ಒಂದು ಸೇವಕರು ಟಿವಿಯಲ್ಲಿ ಹೇಳಿದ್ರು, ಅವರು ಪ್ರಾರಂಭದಲ್ಲಿ ಇವಾಗಲೇ ನೀನು ಫೀಸ್ ಕಟ್ಟೋಕ್ಕೆ ಕಷ್ಟಪಡ್ತೀಯ, ಮಕ್ಕಳಿಗೆ ಫ್ಯೂಚರಲ್ಲಿ ಹೆಂಗ್ ಮಾಡ್ತೀಯ ಅಂದ್ರೆ ಆ ಟೈಮಲ್ಲಿ ಹೊಸದಾಗಿ ಸೇವೆಗೆ ಬಂದಾಗ ಆ ರೀತಿ ನಡೆಸ್ತಾರೆ, ಆಮೇಲೆ ನಡೆಸ್ತಾರೆ ಅಂತ. ಮಕ್ಕಳು ಎಜುಕೇಶನ್ ಮುಗಿದು ಹೋಗೋವರೆಗೂ ದೇವ್ರ ವಿಶ್ವಾಸದಲ್ಲಿ ಅದನ್ನ ಮಕ್ಕಳು ಓದಿ ಮುಗಿಸೋವರೆಗೂ ದೇವ್ರು ಸಹಾಯ ಮಾಡಿದ್ದಾರೆ. ಇವಾಗ 2 ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಏನಂದ್ರೆ ಜೀವನದಲ್ಲಿ ಸ್ಪಿರಿಚುವಲ್ ಜೀವನ ವಿಶ್ವಾಸದಿಂದ ಬದುಕೋದೊಂದಿದೆ. ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ಹಣದ ಸಮಸ್ಯೆ ಇರಲಿ, ಇಲ್ಲ ಕುಟುಂಬದ ನಡೆಸುವಿಕೆ ಇರಲಿ, ವಿಶ್ವಾಸದಿಂದ ನಡೆಸುವಂಥದ್ದಿದೆ, ಫೇತಿಂದ ನಡೆಸುವಂಥದ್ದಿದೆ. ಲೋಕದಲ್ಲಿ ಚಿಂತೆ ಮಾಡ್ಕೊಂಡು ಇದು ಹಂಗೆ ಆಗ್ಬಿಟ್ರೆ ಹಿಂಗೆ, ಹಂಗೆ ಆಗ್ಬಿಟ್ರೆ ಅಂತ ಯೋಬು ಹಂಗೆ ಅನ್ಕೊಂಡು ಮನೆ ಮೇಲೆ ಮನೇಲಿರೋರೆಲ್ಲ ಸತ್ತೋಗ್ಬಿಟ್ರೆ ಹಿಂಗೆ, ದನ ಕುರಿಗಳೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ, ಕೆಲಸಗಾರೆಲ್ಲ ಹಾಳಾದ್ರೆ ಹಿಂದೆ ಅಂತ ಅವ್ನು ಹಂಗೆ ಅನ್ಕೊಂಡು ಹಂಗೆ ಆಯ್ತು. ಯಾಕಂದ್ರೆ ಅವಿಶ್ವಾಸ. ಅವತ್ತೊಂದಿನ ನಾಳೆ ಏನೋ ಯಾರಿಗೋ ಹಣ ಕಟ್ಟಬೇಕು ಸ್ಕೂಲ್ ಫೀಸಿಗೆ, ದೇವ್ರಿಗೆ ಗೊತ್ತಿಲ್ವಾ? ನಮ್ಮ ಮಕ್ಕಳಿಗಿನ್ನ ದೇವ್ರ ರಕ್ತ ಸುರಿಸಿ ಕಾಪಾಡಿದ್ದಾರೆ. ಅವ್ರ ಮಕ್ಕಳನ್ನ ಒಪ್ಸಿದೀವಿ, ಅವ್ರ ಮಕ್ಕಳನ್ನ ಅವ್ರು ಕೈ ಬಿಡೋದಿಲ್ಲ, ಅವ್ರು ನಡೆಸ್ತಾರೆ, ಅವ್ರು ಕಟ್ತಾರೆ. ನೀತಿವಂತರ ಸಂತತಿ ಬೈಬಲ್ ಹೇಳುತ್ತೆ, ಭಿಕ್ಷೆ ಬೇಡೋದಿಲ್ಲ. ನಾನು ಬಂದು ದೇವ್ರ ನಂಬ್ಕೊಂಡ್ರೆ ನನ್ನ ಮಕ್ಕಳು ಡಬಲ್ ತರ ಆಗಿ ಯಾರಿಗೂ ಕೈ ಚಾಚಿದಂಗೆ ಉನ್ನತವಾದ ಸ್ಥಿತಿಗೆ ತರ್ತಾರೆ. ತರ್ತಾರೆ ಅಂತೇಳಿ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಯಾಕಂದ್ರೆ ದಾವೀದನ ಸೆಕೆಂಡ್ ಜನರೇಷನ್, ಫಸ್ಟ್ ದಾವೀದು, ಸೆಕೆಂಡ್ ಸೌಲ್ ಬಿಡ್ರಿ, ಅವನು ಬಂದ್ಬಿಟ್ಟು ಅವ್ರಿಗೆ ಇಸ್ರೇಲ್ ಅವ್ರು ಕೇಳಿದ್ರಂತ ರಾಜ ಆದ. ಬಟ್ ದೇವ್ರು ನೇಮಿಸಿ ತಗೊಂಡಿರೋದು ದಾವೀದನ್ನ, ಒಂದು ಬೆಂಜಮಿನ್ ಗೋತ್ರದವರು. ದಾವೀದು ಗೋತ್ರದಿಂದ ಬಂದಿರೋದು ಡೇವಿಡ್. ಅವನ ಸೆಕೆಂಡ್ ಸಾಲಮೋನೆ. ಇಬ್ರೇರನ್ನ ಹೋದ್ರೆ ನೀತಿವಂತರ ಪಟ್ಟಿಯಲ್ಲಿ ಇಲ್ಲ. ಅದರಿಂದ ನೀತಿವಂತರ ಸಂತತಿ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಅದರಿಂದ ಲೋಕದಲ್ಲಿ ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರೆ ಮತ ಆಗಲಿ, ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರೆ ನಾವು ಒಂದು ಮತಕ್ಕೆ ಸಂಬಂಧಪಟ್ಟವರು, ಯೇಸುಸ್ವಾಮಿನ ಆರಾಧಿಸುವರು, ಈ ತರ ಅಲ್ಲ. ರಿಲೇಶನ್ಶಿಪ್ ಟು ಗಾಡ್, ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದಲ್ಲ. ಇರೋ 24/7 ದೇವ್ರ ಜೊತೆ ಮಾತಾಡ್ತಾ ಪಳಗುತ್ತಾ, ಅವ್ರ ಜೊತೆ ಕೋಪಿಸ್ಕೊಳ್ಳೋದು, ಅವ್ರ ಜೊತೆ ಮಾತಾಡ್ಕೊಂತ ಇರೋದು, ನಿದ್ರೆಯಲ್ಲಿ ಪಕ್ಕದಲ್ಲಿ ಇರುವಂತವರು, ಆಲಯವಾಗಿ ನಮ್ಮ ಹೃದಯನ ಮಾರ್ಪಡಿಸೋರು. ಅಂತ ಸ್ವಭಾವಕ್ಕೆ ನಮ್ಮ ಸ್ಪಿರಿಚುವಲ್ ಬೆಳಿಬೇಕು. ನಾವು ಇವಾಗ ಧ್ಯಾನ ಭಾಗಕ್ಕೆ ತಗೊಂಡದ್ದೆ 2 ಸಾಮುವೇಲ 12:5 ದಾವೀದನು ಒಂದು ತಪ್ಪು ಮಾಡ್ತಾನೆ. ಬಟ್ ಅವನು ತಪ್ಪು ಮಾಡಿದ್ದನ್ನ ನಾತಾನೇಲನು ಬಂದು ಒಂದು ಚಿಕ್ಕ ಕಥೆ ರೂಪದಲ್ಲಿ ಹೇಳ್ತಾನೆ. ಒಬ್ಬನಿಗೆ ಬಹಳ ಕುರಿಮರಿ ಇತ್ತು, ಕುರಿ ದನಗಳೆಲ್ಲ ಇತ್ತು. ಅವನು ಐಶ್ವರ್ಯವಂತನಾಗಿದ್ದ. ಪಕ್ಕದಲ್ಲಿ ಅವನಿಗೆ ಒಂದೇ ಕುರಿ ಇತ್ತು. ಇವನು ಮನೆಗೆ ನೆಂಟರು ಬಂದ್ರಂತ ಹೇಳ್ಬಿಟ್ಟು ಆ ಕುರಿನ, ಪಕ್ಕದ ಮನೆ ಒಂದೇ ಕುರಿನ ತಗೊಂಬಂದು ಇವನು ಬೇಯಿಸಿ ತಿಂದುಬಿಟ್ಟ ಅಂತ ಹೇಳಿದ ತಕ್ಷಣ ಇವನಿಗೆ BP, ಶುಗರ್ ಎಲ್ಲ ಟ್ರಿಬಲ್ ಆಗ್ಬಿಡುತ್ತೆ. ಆಕಾಶಕ್ಕೆ ಹೋಗ್ಬಿಟ್ಟು ಅವನು ಯಾರು, ಅವನು ಸಾಯಲೇಬೇಕು ಅಂತ ಹೇಳ್ತಾನೆ ದಾವೀದನು.
ನಾತಾನೇಲನಿಗೆ. ಆವಾಗ ನಾತಾನೇಲ ಹೇಳ್ತಾನೆ, ಅವನು ಯಾರಲ್ಲ ನೀನೇ, ಯಾರಲ್ಲ ನೀನೇ. ಸ್ಪಿರಿಚುವಲ್ ಅಲ್ಲಿ ದಾವೀದನಿಗೆ ದೇವ್ರು ಹೇಳ್ತಾರೆ, ಅಪೊಸ್ತಲರು 12:22 ನಾವು ಧ್ಯಾನ ಮಾಡಿದಾಗ, ನನ್ನ ಹೃದಯಕ್ಕೆ ಅವನು ಪ್ರೀತಿ ಉಳ್ಳವನು ಅಂತ ಹೇಳಿ ದೇವರು ಅವನು ನೋಡಿ ಸೈತಾನನಿಗೆ, ಲೋಕಸ್ಥರಿಗೆ ಒಂದು ಮುದ್ರೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅವನ್ನ ನೋಡಿ ಇದು ಮನುಷ್ಯನ ನುಡಿಯಲ್ಲ ದೇವರ ನುಡಿಯನ್ನು ಆರ್ಭಟಿಸಿದ ಕಡಗವನ್ನು ದೇವರಿಗೆ ಅದರಿಂದ ಹೃದಯಕ್ಕೆ ದಾವೀದನು ಬಂದ್ಬಿಟ್ಟು ನನ್ನ ಹೃದಯಕ್ಕೆ ಸಂಬಂಧಪಟ್ಟವನು, ಅವನು ಬಂದು ನನ್ನ ಹೃದಯಕ್ಕೆ ಹತ್ರದವನು ಅಂತ ಹೇಳಿ ದೇವರು ಅವನ ಬಗ್ಗೆ ಒಂದು ಸಾಕ್ಷಿ ಹೇಳ್ತಾರೆ. ಅಂತ ದಾವೀದನನ್ನು ಈ ತಪ್ಪನ್ನು ಮಾಡ್ತಾರೆ. ಈ ತಪ್ಪನ್ನು ಮಾಡಿದಾಗ ದೇವ್ರು ಎಕ್ಸ್ಪೆಕ್ಟ್ ಮಾಡೋದು ಎರಡು. ಆತ್ಮಿಕದಲ್ಲಿ ಇದ್ದಾಗ ಆತ್ಮಿಕದಲ್ಲೇ ಬೆಳೀತಿರ್ಬೇಕು, ಸೈತಾನಿಗೆ ಜಾಗ ಕೊಡಬಾರ್ದು, ಅವನ ಮಾತಿಗೆ ಕೊಡದಂಗೆ, ಅವರ ಕೂಟದಲ್ಲಿ ಕುತ್ಕೊಳ್ದಂಗೆ, ಅವನ ಸಂಬಂಧಕ್ಕೆ ಹೋಗದಂಗೆ, ದೇವರ ಕಾರ್ಯದಲ್ಲಿ ದೊಡ್ಡ ಕಾರ್ಯ ಮಾಡ್ಕೊಂಡು ಮುಂದಕ್ಕೆ ಹೋಗೋದಿಕ್ಕೆ ದೇವ್ರನ್ನ ನಮ್ಮನ್ನ ಕರೆದಿದ್ದಾರೆ. ಈ ರೀತಿ ನಾವು ಆತ್ಮಿಕದಲ್ಲಿ ಬೆಳೆದ ಹಾಗೆ ಆ ಒಂದು ತಪ್ಪು ದೇವರು ಕೂಡ ಹೇಳ್ತಾರೆ, ಈ ಒಂದು ತಪ್ಪನ್ನು ಬಿಟ್ರೆ ಬೇರೆ ಯಾವ ತಪ್ಪು ದಾವೀದನು ಮಾಡಿಲ್ಲ ಅಂತ ಹೇಳ್ತಾರೆ ದೇವರು. ಉರಿಯನ ವಿಷಯದಲ್ಲಿ ಮಾತ್ರ ದಾವೀದ ಮಾಡ್ದ ಅಂತೇಳಿ. ಅದರಿಂದ ನಾತಾನೇಲನು 3 ಕಾರ್ಯ ಹೇಳ್ತಾನೆ. ಒಂದು, ನಿಮ್ಮ ಮನೆ ದೇಶಕ್ಕೆ ವ್ಯಾಧಿ ಬರುತ್ತೆ. ಒಂದು, ಶತ್ರು ಕೈಯಲ್ಲಿ ನೀವು ಗುಲಾಮರಾಗ್ತೀರ. ನಿನ್ನ ಕುಟುಂಬದಲ್ಲೇ ನೀನು ರಹಸ್ಯವಾಗಿ ಮಾಡದೆ ಅದು ಬಹಿರಂಗವಾಗಿ ನಿಮ್ಮ ಕುಟುಂಬದಲ್ಲೇ ನಡೀತೈತೆ. ಅದಕ್ಕೆ 4ನೇ ಆಪ್ಷನ್, ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರು ಇದನ್ನ ಹೇಳಿದಾಗ 4ನೇ ಆಪ್ಷನ್ ದೇವರೇ ಕೊಟ್ಟಿಲ್ಲ. ಅವನೇನ್ ಹೇಳ್ತಾನೆ ಅಂದ್ರೆ, ನಿನ್ನ ಪಾದದಲ್ಲಿ ಬೀಳ್ತೀನಿ. ಅವಾಗಲೇ ನಾನೇ ಆ ಮನುಷ್ಯನು ಅಂತ ಹೇಳ್ಬಿಟ್ಟು ಆ ಕರುಣೆ ಕುರಿಮರಿನ 4 ವರ್ಷ ಹಿಂದಕ್ಕೆ ಕೊಡಬೇಕಂದಿದ ತಕ್ಷಣ ನಾನು ದೇವ್ರನ್ನ ನೋಡಿ ಆ ಮನುಷ್ಯನು ನೀನೇ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವನೇನ್ ಬರ್ತಾನೆ, ನಿನ್ನನ್ನು ಅಭಿಷೇಕದ ಇಸ್ರಾಯೇಲಿಗೆ ಅರಸನಾಗಿ ಮಾಡಿದ ಸೌಲನ್ನು ಕೈಗೆ ಸಿಕ್ಕದಂತೆ ತಪ್ಪಿಸಿ ನಿನ್ನ ಕಾಪಾಡಿ ಈ ರೀತಿ ನಿನ್ನನ್ನು ಅಭಿಷೇಕ ಮಾಡೋದಿಕ್ಕೆ ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನೇ ಆ ಮನುಷ್ಯನು, ನನಗೇನ್ ದಂಡನೆ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ, ಒಪ್ಪಿಸ್ಕೊಂತಾನೆ. 13ರಲ್ಲಿದೆ, ನಾನು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿ ತಾನು ನಾತನಿಗೆ ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಅವನೇ ಹೇಳ್ತಾನೆ, ಆ ಮನುಷ್ಯ ಸಾಯ್ಬೇಕಂದ್ರೆ ಸರಿ, ನಾನು ಸಾಯಕ್ಕೆ ರೆಡಿ ಅಂತ. ಅಂದ್ರೆ ನಾನು ಬಹಳ ಜನಗಳನ್ನ ದೇವ್ರು ನಂಬ್ಕೊಂಡು ನೋಡಿದ್ದೀನಿ. ಅದು ಸ್ಪೆಷಲಿ ಆಂಧ್ರದಲ್ಲಿ ಬೇರೆ 10 ವರ್ಷ ಸೇವೆ ಮಾಡಿದಾಗ ಬಹಳ ಜನಗಳು, ಒಬ್ಬರು ಬ್ಲೆಸ್ಸಿಂಗ್ ಅನ್ನಂತ ಪಾಕಾಳದಿಂದ ಬಂದು ಒಂದು ಸೇವಕರ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಹಣ ಒಂದು 5 ಜನ ಮಾತಾಡ್ತಿದ್ರಿ, ಕ್ರಿಸ್ತರು ಪರಿಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ, ಅವ್ರು ನಡೆಯೋದಿಲ್ಲ ಅಂತ ಹೇಳಿ ಮಾತಾಡ್ತಿದ್ರು. ಅವಾಗ ನಾನು ಹೇಳಿದೆ, ನಾನು ನಡೀತಾ ಇದ್ದೀನಿ ಅಂತ ಹೇಳಿದೆ. ತಪ್ಪ ಅಂತ ಹೇಳಿದ್ರೆ, ಅದೇಪ್ಪ ಸಾಕ್ಷಿ, ನಡಿಬೇಕು ಅಂತ ಹೇಳಿ. ಆಮೇಲೆ ಅವರು ಕೋರ್ಟಲ್ಲಿ ಅಟೆಂಡರ್ ಆಗಿ ಡಿಗ್ರಿ ಮಾಡಿದ್ರು, ಅದನ್ನ ಬಿಟ್ಟು ಅವ್ರು ಸೇವೆಗೆ ಹೋಗ್ಬಿಟ್ರು. ಏನು ವಿಷಯ ಅಂತ ಹೇಳಿದ್ರೆ, ದೇವರು ಹೇಳ್ದಾಗೆ ನಡೆಯೋದಿಕ್ಕೆ, ಮಾತು ಕೇಳಿ ಪ್ರವರ್ತನೆನ ಬದಲಾಯಿಸ್ಕೊಂಡು ಬಾಳೋದಿಕ್ಕೆ ನಡೆಯೋರೇ ಕ್ರೈಸ್ತರು. ಫೆಲೋಶಿಪ್ ದೇವ್ರನ್ನ ಬಿಟ್ಟು ಇಳದೇ ಇರೋರು. ಆದ್ರೆ ಪ್ರಯತ್ನ ಪಡೋದಿಲ್ಲ. ಇದೇ ನಮ್ಮ ಜೀವನ. ನಮ್ಮ ಪ್ರಯತ್ನ ಏನಂದ್ರೆ ಇವೆಲ್ಲ ಉಪ್ಪಿನಕಾಯಿಗಳು. ಸುಮ್ಮನೆ ಡ್ರೆಸ್ಸು, ಮನೆ, ಇವೆಲ್ಲ ಕಷ್ಟಗಳು, ಬರೋದು ಹೋಗೋದು. ಮೇನ್ ಆಗಿ ದೇವರ ಫೆಲೋಶಿಪ್ ಅಲ್ಲಿ ಇದ್ಕೊಂಡು ಸಮಾಧಾನದಿಂದ ಕುಟುಂಬದಲ್ಲಿ ನೆಮ್ಮದಿ ಶಾಂತಿಯಿಂದ ಬದುಕಿ ಪರಲೋಕ ರಾಜ್ಯಕ್ಕೆ ಯುಗ ಕಾಲಲ್ಲಿ ನಿಂತ್ಕೊಳಕ್ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ. ಇನ್ನೊಬ್ಬರು ದೇವ್ರ ನಂಬೋದೇವರನ್ನ ನಡೆಸೋದಿಕ್ಕೆ, ಅವ್ರನ್ನ ಬಿಡಿಸೋದಿಕ್ಕೆ ಸ್ವಲ್ಪ ಕೆಲಸ ಅವರವರಿಗೆ ಒಂದೊಂದು ಪಾರ್ಟ್ ಆಗಿ ಕೊಟ್ಟಿರ್ತಾರೆ. ಸಭೆಯಲ್ಲಿ ಅವ್ರನ್ನ ಏನೋ ಒಂದು ವಿಷಯಕ್ಕೆ ಉಪಯೋಗಿಸೋದಿಕ್ಕೆ, ಬೇರೆಯವರು ಮ್ಯೂಸಿಕ್ಕಿಂದನೋ ಅವರು ಸಭೆಗೆ ಬಂದಿರೋರನ್ನ ಸ್ವಲ್ಪ ಆತ್ಮಿಕದಲ್ಲಿ ಬರುವಿಕೆಗೆ ನಡೆಸೋದಿಕ್ಕೆ ಇವರು VBS ಮಾಡೋರು. ದೇವ್ರು ನಂಬಿರೋರಿಗೆ 2 ತರ ಇದೆ. ನಂಬದೇ ಇರೋರ್ನು ನಡೆಸಬೇಕು, ನಂಬಿರೋರ್ನು ಕೂಡ ಯಾರು ಕೈ ಪಡೆದಾಗೆ. ನಂಬದೇ ಓದೋರು ಪರವಾಗಿಲ್ಲ, ನಂಬಿ ಓದೋರು ಬಹಳ ಜನ ಇದ್ದಾರೆ. ಅದು ಬೈಬಲಲ್ಲಿ ನಾವೆಲ್ಲ ಧ್ಯಾನ ಮಾಡ್ತಾ ಇರ್ತೀವಿ. ಅದರಿಂದ ದೇವರು ಪ್ರವರ್ತನೆಯನ್ನು ಬದಲಾಗೋದು. ನಾನು ಯೇಸು ನಂಬಿದ ತಕ್ಷಣ ಅವಾಗಿಂದ ಇದುವರೆಗೂ ಸರಿ ಇಲ್ಲ, ನಾವು ಸರಿ ಇಲ್ಲ, ಇನ್ನೂ ಸರಿ ಆಗ್ಬೇಕು, ಇದು ತಪ್ಪು ಮಾಡ್ತಿದೀವಿ, ಅದು ತಪ್ಪು ಮಾಡ್ತೀವಿ, ಮಾತಾಡ್ತಾನೇ ಇದೆ.
ಆದರೆ ಕರ್ನಾಟಕದಲ್ಲಿ ಬಂದು ಮಾತಾಡಿದಾಗ ನಾನು ಕರೆಕ್ಟ್ ಅಂತ ಹೇಳ್ತಾರೆ, ಶಾಕ್ ಆಗಿಬಿಡ್ತೀವಿ. ಕರೆಕ್ಟೇ ಯಾರಿಲ್ಲ. ಎಷ್ಟೆಷ್ಟೋ ಟೀಚರ್ಗಳು, ಎಷ್ಟೋ ದೊಡ್ಡ ಸಾಧನೆ ಮಾಡಿದವರು, ಒಂದು ಬೈಬಲ್ ಟೀಚರು ನಾನು 0.5 ಅಂತ ಹೇಳ್ತಾರೆ, ಒಬ್ಬರು 0.1 ಅಂತಾರೆ. ನೋಡಿದ್ರೆ ನಮಗೆ ಗೊತ್ತಿಲ್ಲದೆಲ್ಲ ಅವರಿಗೆ ಮರ್ಮಗಳು, ಡ್ಯಾನಿಯಲು, ರೆವಲ್ಯೂಷನ್ಗಳು, ದೊಡ್ಡ ಸೇವೆ ಮಾಡಿ, ಗುಂಪು ಎಬ್ಬಿಸಿ, ಸೇವಕನೆಲ್ಲ ಎಬ್ಬಿಸಿ ದೊಡ್ಡ ಉಜ್ಜೀವನ ಮಾಡಿದ್ದಾರೆ. ನಾವು 0.1 0.5 ಅಂತಾರೆ. ನಾವು ಆ ಥರ ಮಾಡೇ ಇಲ್ಲ. ನಾವು ಸರಿಯಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಸರಿಯಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಮಾಡದೆ, ಸ್ಪಿರಿಚುವಲ್ ಅಲ್ಲಿ ಇದು ಮಾಡಬಾರ್ದು, ಇದು ಮಾಡ್ಬಿಟ್ಟವಲ್ಲ, ಇನ್ನೂ ನಾವು ಪರ್ಫೆಕ್ಟ್ ಆಗಿ ದೇವರಾಗಿ ಮಾರ್ಪಡೋದಕ್ಕೆ ಹೋಗ್ಬೇಕು, ಈ ಯೋಚನೆ ಮಾಡಬಾರ್ದಾಯ್ತು, ಇದು ಮಾಡ್ಬಿಟ್ಟವಲ್ಲ ಅಂತ ಬೆಳೀತಾ ಇರಬೇಕು. ಅದಕ್ಕೆ ಎಂಡಿಲ್ಲ. ಯಾಕಂದ್ರೆ ಅವ್ರು ಸೃಷ್ಟಿಕರ್ತರು, ದೇವರು, ಪರಿಶುದ್ಧರು. ನಾವು ಆ ಸ್ಥಾನದಲ್ಲಿ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದಾಗ ಈ ಕೃಪೆಯಿಂದ ನಾವು ಹೋಗಕ್ಕಾಗಲ್ಲ. ಈ ನಮ್ಮ ಪರಿಶುದ್ಧತೆ ಅಂತ ಅವರು ಸ್ವಲ್ಪ ಕೃಪೆ ಕೊಟ್ಟು ನಮ್ಮನ್ನು ತಗೊಂತಾರೆ, ಯಾಕಂದ್ರೆ ಅವ್ರ ಜೊತೆ ಬಾಳೋದು. ಬಟ್ ಇಲ್ಲಿ ಬಾಳ್ಬೇಕಾದ್ರೇನೆ ಸ್ವಲ್ಪ ಏನೋ ಒಂದು ಪ್ರೇಯರ್ ಮಾಡಿಬಿಟ್ರೆ, ಏನೋ ವಾಕ್ಯ ಗೊತ್ತಿದ್ರೆ ಸಾಕು, ನಾನು ಕರೆಕ್ಟ್ ಅಂತ ಹೇಳ್ತಾರೆ. ಕರೆಕ್ಟ್ ಅಂತ ಯಾರು ಹೇಳ್ತಾರೆ ಅವಾಗಲೇ ಗೊತ್ತಾಗುತ್ತೆ ಇವನು ಸರಿ ಇಲ್ಲ, ಪಾಪದಲ್ಲಿದ್ದಾನೆ ಅಂತ. ಇವಾಗ ನೋಡ್ರಿ, 38 ವರ್ಷ ಆಯ್ತು ದೇವ್ರನ್ನ ನಂಬ್ಕೊಂಡು ಸೇವೆ. 22 ವರ್ಷದಲ್ಲಿ ಸೇವೆಗೆ ಬಂದಿತ್ತು, 97ರಲ್ಲಿ ದೇವ್ರ ನಂಬ್ಕೊಂಡ್ವಿ. ಇವಾಗ 2026, 37 ವರ್ಷಗಳ ಕಾಲ ನಡೀತಾ ಇದೆ ದೇವರ ಅಲ್ಲಿ ನಡೀತಾ ಇರೋದು. ಆದರೆ ಈ ಅನುಭವದಿಂದ ಕರ್ನಾಟಕದಲ್ಲಿ ನೋಡಿದ್ರೆ ಅವ್ರನ್ನೇ ಹೆಚ್ಚಿಸ್ಕೊಳ್ಳೋದು, ಅವರ ಡ್ರೆಸ್ಸಿಂದ ಅವ್ರನ್ನ ಹೆಚ್ಚಿಸ್ಕೊಳ್ಳೋದು, ಹಣ ಇದೆ ಅಂತ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತಂತೇಳಿ ತನ್ನಂತಾನೇ ಹೆಚ್ಚಿಸ್ಕೊಳ್ಳೋದು, ಅವೆಲ್ಲ ಲೋಕಕ್ಕೆ ಮನಸ್ಸನ್ನ ಮೆಚ್ಚಿಸೋದಿಕ್ಕೆ ಡ್ರೆಸ್ ಹಾಕೋದು. ಆ ಡ್ರೆಸ್ ಏನಕ್ಕೆ ಹಾಕೋದು? ಶರೀರವನ್ನು ಮುಚ್ಚೋದಿಕ್ಕೆ ಹಾಕೋದು, ಬಟ್ ಅದನ್ನ ದೇವರ ಮಹಿಮೆಗೋಸ್ಕರ ಹಾಕೋದು. ದೇವ್ರು ಮೆಚ್ತಾ ಇದಾರೆ ಆ ಡ್ರೆಸ್ ನೋಡಿ. ಒಬ್ಬೊಬ್ರು ಹಾಕ್ತಾರೆ, ನೋಡಿದ್ರೆ ಅವ್ರ ಸ್ಪಿರಿಚುವಲ್ ಅಲ್ಲಿ ಇರುವ ಥರನೇ ಇರೋದಿಲ್ಲ, ಏನೋ ಹಾಕೊಂಡು ಅಂತ. ಎಲ್ಲದರಲ್ಲಿ ಅದು ಪರ್ಫೆಕ್ಟ್ ಆಗ್ಬೇಕಂತ ಪ್ರಯತ್ನ ಪಟ್ಟರೆ ಮಾತ್ರನೇ ನಮ್ಮನ್ನ ನಾವು ಸಿದ್ಧರಾದ್ರೇನೆ ನಮ್ಮ ಮೂಲಕ ಬೇರೆಯವ್ರನ್ನ ಸಿದ್ಧ ಮಾಡೋಕ್ಕೆ. ಅಂಥವ್ರು ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ, ಬೇರೆಯವರು ಆತ್ಮೀಯದಲ್ಲಿ ನಡ್ಸೋಕ್ಕಾಗಲ್ಲ. ಹೆಂಗೆ ನಡ್ಸೋಕ್ಕಾಗುತ್ತೆ? ಅವರು ಒಬ್ಬರು ಸೇವಕರು ಹೇಳಿದ್ರಂತೆ, ಫಸ್ಟ್ ಪ್ರಿಪೇರ್ ಯುವರ್ ಸೆಲ್ಫ್. ಮೆಸೇಜ್ ಪ್ರಿಪೇರ್ ಮಾಡೋದಕ್ಕಿಂತ ನೀನು ಪ್ರಿಪೇರ್ ಮಾಡು. ನಾವು ಸರಿ ಮಾಡ್ಕೊಂಡ್ರೆ ಇನ್ನೊಬ್ಬರನ್ನ ಸರಿ ಮಾಡಬಹುದು. ಅದೇ ರೀತಿ ದಾವಿದನು ಏನ್ ಮಾಡ್ತಾನಂದ್ರೆ, ಎಲ್ಲ ಗಮನ ಇಟ್ಕೊಳ್ರಿ, ಅವನೇ ತಪ್ಪು ಮಾಡಿ ಬೇರೆಯವರಿಗೆ ಬೋಧಿಸಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ. ಅದರಿಂದ ಆ ತಪ್ಪು ಮಾಡಿದನ್ನ ಅವನು ತನ್ನನ್ನು ತಾನೇ ಒಪ್ಪಿಕೊಂಡು ದೇವರ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಮತ್ತೆ ಅವನ್ನ ರಾಜಭಾರದಲ್ಲಿ ಇಟ್ಟು ವಯಸ್ಸಾಗೋವರೆಗೂ ಇಟ್ಟು, ಆಮೇಲೆ ಸಾಲಮನ್ನ ಅಭಿಷೇಕ ಮಾಡಿ ಮರಣ ಹೊಂದೋ ಥರ ಅವ್ರನ್ನ ದೇವ್ರು ಕಾಪಾಡಿ ನಡೆಸ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಆದರೆ ಸೌಲಿಗೂ ಆದಾಮಿಗೂ ಈ ಥರ ಸ್ವಭಾವಗಳಿಲ್ಲ. ಅವನು ಆಬೇಲು, ಕೇನ್ ಅವರೆಲ್ಲ ಇದ್ದಾರಲ್ಲ, ತಮ್ಮನ್ನ ಕೊಂದುಬಿಟ್ಟು ದೇವ್ರು ಕೇಳಿದ್ರೆ ಏನ್ ಹೇಳ್ತಾನೆ? ಏನೋ ಗೊತ್ತಿಲ್ಲದೆ ಮಾಡಿದೆ ಅಂದ್ರೆ ದೇವ್ರ ಮೇಲೇನೆ ಅವನು ದೋಷ ಅರ್ಪಣೆ ಮಾಡ್ತಾನೆ. ನಾನೇನು ಅವನು ಕೆಲಸಗಾರನ ಅವನ ಕಾತ್ಕೊಂಡಿರೋದಿಕ್ಕೆ ಅಂತ ಹೇಳ್ತಾನೆ. ಆದಮ್ ಏನಪ್ಪ ಈಗ ಮಾಡಿದೆ ಅಂತ ಹೇಳಿದ್ರೆ, ಏನೋ ನೀನು ಹೇಳಿದ್ರಿ ಎಲ್ಲ ಹಣ್ಣು ತಿನ್ನಬಾರ್ದಂತ, ಆದರೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಸಾಕು, ಅಲ್ಲಿ ಬೇರೆ ರೀತಿ ಇರ್ತಿತ್ತು, ಈ ತರ ಇರ್ತಿರ್ಲಿಲ್ಲ ಲೋಕ. ಅವನೇನ್ ಮಾಡ್ದ, ಅವನ ಕ್ರಿಯೇಷನ್ ಬಗ್ಗೆ ಅವರು ಕೊಟ್ಟಿರುವ ಹೆಂಡತಿ ಮೇಲೆ ತಪ್ಪು ಹೊರಿಸ್ತಾನೆ. ನೀನ್ ತಾನೇ ಕೊಟ್ಟೆ ಹೆಂಡ್ತಿನ ಅಂತ, ಅದು ಕೊಟ್ಟಿದ್ದು ತಪ್ಪಾಯ್ತು. ಹೆಂಡ್ತಿನ ಕೇಳಿದ್ರೆ ಹಾವು ಬಂದು ವಂಚಿಸ್ತು ಅಂತ ಹೇಳಿ ಒಬ್ರ ಮೇಲೆ ಒಬ್ರು. ಸೌಲು ಇದೇ ಗತಿ. ಸೌಲನು ಏನಪ್ಪಾ ಆ ದನ ಕರುಗಳು ಎಲ್ಲ ಮನುಷ್ಯನೆಲ್ಲ ಅಳಿಸು ಅಂತ ಹೇಳಿದ್ರೆ, ಅವ್ರನ್ನ ಯಾಕೆ ಉಳಿಸ್ದೆ ಅಂತ ಹೇಳಿದ್ರೆ, ಆ ಸ್ವರ ಕೇಳ್ತತೆ ಅಂತ ಹೇಳಿದ್ರೆ, ಇಲ್ಲ ಬಲಿ ಕೊಡಕ್ಕೆ ದೇವ್ರ ಮೇಲೇನೆ. ಲಾಸ್ಟಲ್ಲಿ ಅವನೇ ಚುಚ್ಕೊಂಡು ಸತ್ತ ಸೌಲು. ಇದರಿಂದ ನಾವು ಇವತ್ತು ಒಂದು ಪಾಠ ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ, ಎಲ್ಲ ಗಮನ ಇಟ್ಟು ತೆಗಿರಿ. ಜಕರಿಯ ಎಲ್ಲ ತೆಗಿರಿ. ಜಕರಿಯ 3:1 ತೆಗೆದು 1004 ಪೇಜ್ ನಂಬರ್ ಕನ್ನಡದಲ್ಲಿ. ಜಕರಿಯ 3
ಒಂದನ್ನು ತೆಗೆದು ಓದ್ತೀನಿ ನೋಡ್ರಿ. ನಾವು ಯಾವಾಗೆಲ್ಲ ತಪ್ಪು ಮಾಡ್ತಿರ್ತೀವೋ ಸೈತಾನನು ದೇವ್ರ ಹತ್ರ ಹೋಗ್ಬಿಟ್ಟು, ನೋಡು ಇವನು ಈ ಥರ ಮಾಡಿದ್ದಾನೆ, ಅವನು ನನಗೆ ಒಪ್ಪಿಸಿಕೊಡು ಅಂತ ಹೇಳಿ ಅವನ ದೇವರು ಕ್ಷಮಿಸಿ ಮತ್ತೆ ಅವನ್ನ ಎಲ್ಲ ಮಾತಾಡೋದು ಅರ್ಥ ಆಗ್ತದ? ಯಾರಾದ್ರೂ ತಪ್ಪು ಮಾಡಿದ್ರೆ ಈ ಲೋಕದಲ್ಲಿ ಅವನ್ನ ಕ್ಷಮಿಸಿ ಮತ್ತೆ ಅವನು ಹಿಂತಿರುಗಿ ದೇವ್ರ ಕಡೆಗೆ ಬರಲಿ ಅಂತ ದೇವ್ರು ಕೊಡ್ತಾರೆ, ಕ್ಷಮಾಪಣೆ ಕೊಡ್ತಾರಂತೆ. ದೇವ್ರು ಬಂದ್ಬಿಟ್ಟು ಲಾ ಅಂಡ್ ಆರ್ಡರ್ ಪ್ರಕಾರ ನಡೆಯುವಂಥವ್ರು, ಹೆಂಗ್ ಬೇಕಾದ್ರೆ ಹಂಗೆ ತೀರ್ಪು ಮಾಡೋರಲ್ಲ. ಈ ಸೈತಾನನು ದೇವರು ದೊಡ್ಡವನಲ್ಲ, ಬಟ್ ಅವರು ಲಾನ ಮೀರೋದಿಲ್ಲಂತೆ, ಆಜ್ಞಾನ ಮೀರೋರಂಥವ್ರಲ್ಲ. ಯಾಕಂದ್ರೆ ಪಾಪ ಮಾಡಿದ್ರೆ ಸೈತಾನಿಗೆ ಸಂಬಂಧಪಟ್ಟವರು, ಅದು ನಿಮಗೆ ಗೊತ್ತು. ಮೋಸೆ ಶರೀರ ತಪ್ಪು ಮಾಡಿದ್ರಿಂದ ತಾನೇ ಸತ್ತ, ನನಗೆ ಕೊಡು ಅಂತ, ಅದು ಬೈಬಲಲ್ಲಿ ಮುದ್ರೆ ಆಗಿದೆ. ಅದರಿಂದ ನಾವೇನ ತಪ್ಪು ಮಾಡಿದ್ರೆ ಸೈತಾನ ಇಮಿಡಿಯೇಟ್ ಆಗಿ ದೇವ್ರ ಹತ್ರ ಹೋಗ್ಬಿಟ್ಟು, ನೋಡಿ ಈ ತರ ಮಾಡಿದಾನೆ, ಅವನ ನನಗೆ ಒಪ್ಸು ಅಂತ ಹೇಳಿ ದೇವ್ರ ಹತ್ರ. ಯಾಕಂದ್ರೆ ದೇವ್ರು ಬಂದು ನಿಯಮ ನಿಷ್ಠೆಗಳಿಗೆ ಅಧೀನವಾಗಿರುವ ದೇವರು. ಅವಾಗ ದೇವರು ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಒನ್ ಟೈಮ್ ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕ್ಷಮಿಸಿ ಅವನ ಹತ್ರ ನೋಡ್ರಿ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ. ಈ ಸೈತಾನ ಹತ್ರನು ಅವನು ನಮ್ಮ ಮೇಲೆ ದ್ವೇಷಿದ್ದನು ಅದನ್ನು ಸಹಿಸ್ಕೊಂಡು ನಮ್ಮನ್ನ ಮಕ್ಕಳಾಗಿ ಕಾಪಾಡ್ತಾರೆ. ಹೋದ್ರಿ ಇದೆ ನೋಡ್ರಿ. ಮೊದಲನೇದು, ಅನಂತರ ಮಹಾಯಾಜಕನಾದ ಯೋವನ ದೂತನ ಮುಂದೆ ನಿಂತಿರುವುದನ್ನು ಯೋವನು ತನಗೆ ತೋರಿಸಿದನು. ಸೈತಾನನು ಯೋಶನಿಗೆ ಪ್ರತಿ ಕಕ್ಷಿಯಾಗಿ, ಅವನಿಗೆ ಆಪೋಸಿಟ್ ಆಗಿ ಆತನ ಬಲಗಡೆಯಲ್ಲಿ ನಿಂತಿದ್ದನು. ಇವನು ದೋಷಾರೋಪಣೆ ಮಾಡಿದಾಗ ಯೋವನ ದೂತನು ಸೈತಾನನೇ ನೋಡು, ಇಲ್ಲಿ ಪ್ರತಿ ಸಾಕ್ಷಿಯಾಗಿ ಇವನು ಪ್ರತಿಬಿಂಬಿಸ್ತಾ ಇದ್ದಾನೆ, ಇವನು ಒಳ್ಳೆಯವನು ಅಂತ ಹೇಳಿದ್ರೆ ಇಲ್ಲ, ಇವನು ಕೆಟ್ಟವನು. ನಮಗೆ ಇದರ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಯೋಬಲ್ಲಿ ಚೆನ್ನಾಗಿದೆ ನೋಡ್ರಿ. ಯೋಬು 1:10 ಅಲ್ಲ, ಗಮನ ಇಟ್ಟು ಕೇಳ್ರಿ. ಇವನು ಸೈತಾನನ್ನು ಬಂದು ದೇವರ ಹತ್ರ ನಿಂತಾಗ, ಅವನು ದೇವದೂತ ತಾನೆ, ನಿಂತಾಗ ದೇವ್ರು ಹೇಳ್ತಾನೆ, ನೋಡ್ದ ನನ್ನ ಯೋಬನು ಎಷ್ಟು ನೀತಿವಂತನಾಗಿದ್ದಾನೆ ಅಂದ್ರೆ, ಅವ 1:10 ನೀನು ಅವನಿಗೆ, ಅವನ ಮಗನಿಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ, ಅವನ ಕೈ ಹಾಕಿದ ಕೆಲಸವನ್ನೆಲ್ಲ ನೀನು ಸಫಲ ಮಾಡುತ್ತಿರುವ ಇದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಲಿಸಿಬಿಡು, ಆಗ ಅವನು ನಿನ್ನ ಎದುರಿನಲ್ಲಿ ನಿನ್ನನ್ನು ದೋಷಿಸುತ್ತಾನೆ. ನೋಡ್ರಿ, ನಮ್ಮ ಮೇಲೆ ನಾವು ಒಳ್ಳೆಯವರಾಗಿದ್ರು, ನೀನು ಎಲ್ಲ ಆಶೀರ್ವಾದ ಕೊಟ್ಟಿದೀಯ, ಅದಕ್ಕೆ ಅವನು ಇದ್ದಾನೆ, ಅವನಿಗೆ ಕಷ್ಟ ಕೊಡು, ನೀನು ದೂಷಿಸ್ತಾನೆ. ಅದಕ್ಕೆ ನನಗೆ ಒಂದು ಸಲ ಇವಾಗ ಆತ್ಮಿಕದಲ್ಲಿ ಬೆಳೀತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆದಾಗ ನಾನು ದೂಷಿಸೇ ಇಲ್ಲ, ನನಗೆ ಗೊತ್ತಿಲ್ಲ, ಬಟ್ ಇದರಿಂದ ನಿನಗೆ ಸಂತೋಷ ಆಗುತ್ತೆ, ನಿನ್ನ ಪ್ಲಾನ್ ಬೇರೆ, ಆದರೆ ಇರೋದ್ರಿಂದ ನಮಗೆ ಗೊತ್ತಿಲ್ಲ, ನಮ್ಮ ಮಾಂಸದಲ್ಲಿ ನಿನಗೆ ಏನು ಚಿತ್ತವಿದೆ ಆ ಥರ ನಡೀಲಿ ಅಂತ ಹೇಳಿ ಬಿಟ್ಬಿಟ್ಟೆ ನಾನು. ನಾವು ಪ್ರಶ್ನೆನೇ ಕೇಳೋಕ್ಕೆ ಅಧಿಕಾರನೇ ಇಲ್ಲ, ಬದುಕಿರೋದೇ ದೊಡ್ಡದು, ಆರೋಗ್ಯ ಕೊಟ್ಟಿರೋದೇ ದೊಡ್ಡದು. ಆ ರೀತಿ ಇನ್ನೊಂದು, ನಾವು ಚೆನ್ನಾಗಿರ್ಬೇಕಾದ್ರೂ ನಮಗೆ ಕಷ್ಟ ಬಂದರೆ ಕೇಳಬಾರ್ದು. ಎರಡನೇದು, ನಮಗೆ ಹೋರಾಟಗಳು, ಆಪತ್ತುಗಳು, ಇಬ್ಬತ್ತು, ನಾವು ಪಾಪ ಮಾಡ್ತೀವಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ನಾವು ಪಾಪ ಮಾಡಿದಾಗ ದೇವರು ನಮಗೋಸ್ಕರ ಸೈತಾನನ ಹತ್ರ ಮುಂದೆ ನಿಂತು ನಮಗೋಸ್ಕರ ಕನಿಕರದಿಂದ ಇಲ್ಲ ಬಿಡು ಚಾನ್ಸ್ ಕೊಡೋಣ ಅಂತ ಇನ್ನೂ ವಾಕ್ಯ ಇದೆ ನೋಡ್ರಿ. ಪ್ರಕಟಣೆ 12:10 ನಾವಿವತ್ತು 3 ಪಾಯಿಂಟನ್ನು ಧ್ಯಾನಿಸ್ತಾ ಇದ್ದೀವಿ. ಇಲ್ಲಿದೆ, ಆತನ ಅಭಿಷೇಕದ ಅಧಿಕಾರವು ಅಗಳಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದಬ್ಬಲ್ಪಟ್ಟಿದ್ದಾನೆ. ಯಾವಾಗಲೂ ಅವನ ಕೆಲಸ ನಮ್ಮ ಬಗ್ಗೆ ದೂರು ಹೇಳ್ತಿರೋನಂತೆ. ಇವಾಗ ವಾಕ್ಯಕ್ಕೆ ಹೋಗೋಣ, ಎಲ್ಲರೂ ಗಮನ ಇಟ್ಟು ಕೇಳ್ರಿ, ವಾಕ್ಯಕ್ಕೆ ಹೋಗೋಣ. ಮೊದಲನೇದಾಗಿ, ನಾವು ಹುಟ್ಟಿದಾಗಲೇ ಪಾಪದಿಂದ ಗರ್ಭ ಧರಿಸಿರ್ತೀವಿ, ಆ ಸ್ವಭಾವ ನಮ್ಮನ್ನು ಅಂಟ್ಕೊಂಡಿರುತ್ತೆ. ಯಾರೋ ಒಬ್ರು ಹೇಳ್ತಾರೆ, ಹೊಸದಾಗಿ ನಾನು ದೇವ್ರು ನಂಬಿದಾಗ ಫಸ್ಟ್ ನನಗೆ ಬುಕ್ ಸಿಕ್ಕಿದ್ದು ಶಾಪದಿಂದ ಬಿಡುಗಡೆ ಮಾಡ್ತಾರೆ, ಪಾಪದಿಂದ ಬಿಡುಗಡೆ ಮಾಡ್ತಾರೆ ಅಂತ. ಹೊಸದಾಗಿ ದೇವ್ರು ನಂಬದೆ ಅದನ್ನೇ ಓದಿದೆ. ಅವಾಗ ಓಹೋ, ನಮ್ಮ ತಂದೆ ತಾಯಿಗೆಲ್ಲ ಶಾಪ ನಮ್ಮ ಮೇಲಿರುತ್ತೆ, ನಾವು ಮಾಡಿರೋ ಪಾಪಗಳು ನಮ್ಮನ್ನ ಸಮಾಧಾನ ಇಲ್ಲದೆ, ದೇವರ ಐಕ್ಯತೆ ಇಲ್ಲದೆ ಹಾಗೆ ನಮ್ಮನ್ನ ಆಟಾಡಿಸ್ತಾ ಇದೆ. ಇಷ್ಟಕ್ಕೆಲ್ಲ ನಮಗೆ ದರಿದ್ರ ವ್ಯಾಧಿಗಳು, ಇದಕ್ಕೆಲ್ಲ ಕಾರಣ
ದೇವರಲ್ಲ ನಾವೇ ಕಾರಣ ಅಂತೇಳಿ ಒಪ್ಪಿಸಿಕೊಟ್ವಿ. ತಂದೆ ತಾಯಿ ಶಾಪದಿಂದ ಬಿಡುಗಡೆ ಮಾಡ್ರಿ, ನನ್ನ ಪಾಪವನ್ನು ತೊಳಿರಿ ಅಂತ. ಅವಾಗ ಒಂದು ದೇವರ ಸಮಾಧಾನ, ಸಂತೋಷ, ಹಳೆ ಪಾಪ ಎಲ್ಲ ಹೋಯ್ತು. ಅವಾಗಿಂದ ನಾವು ಆತ್ಮೀಕದಲ್ಲಿ ಬೆಳಿಬೇಕು. ಎಲ್ಲ ಗಮನ ಇಟ್ಟು ಕೇಳ್ರಿ, ಮುಗಿಸ್ತೀನಿ ಕನ್ಕ್ಲೂಷನ್. ನಾವು ಆತ್ಮೀಕದಲ್ಲಿ ಬೆಳಿಬೇಕು. ನಾವೇನ್ ಮಾಡ್ತೀವಿ, ಸುಮ್ಮನೆ ಏನೋ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿಬಿಟ್ಟು ಬಹಳ ದೊಡ್ಡ ಕಾರ್ಯಗಳು ಮಾಡಿರ್ತಾರೆ. ಕೋಟಿ ಜನಗಳನ್ನೆಲ್ಲ ದೇವ್ರ ಕಡೆಗೆ ನಡೆಸಿರ್ತಾರೆ. ಅವ್ರು ಸ್ಟೇಜ್ ಮೇಲೆ ಬಂದ್ರೆ ಲಕ್ಷಾನ ಜನ ಬಂದಿರ್ತಾರೆ. ಅವ್ರ ಮೂಲಕ ಎಷ್ಟೋ ಜನ ನಂಬಿರ್ತಾರೆ. ಕೇಳಿದ್ರೆ ಇಲ್ಲ ನಾನು ಬರೀ ಬಾಡಿ ಮಾತ್ರ ಅಲ್ಲೋಗಿ ನಿಂತ್ಕೊಂತೀನಿ, ನನ್ನನ್ನು ದೇವರು ಎತ್ತಿ ಉಪಯೋಗಿಸಕ್ಕೆ ನಾನು ಒಪ್ಪಿಸಿಕೊಡ್ತೀನಿ, ದೇವರು ನನ್ನ ಮೂಲಕ ಅವರು ಮಹಿಮೆ ಹೊಂದುತ್ತಾ ಇದ್ದಾರೆ, ನಾನು ಬಲಿನ ಉಳ್ಳವನು ಅಂತ ಹೇಳ್ತಾರೆ. ಅವರೆಲ್ಲ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಅಲ್ಲಿ ಇರ್ತಾರೆ. ನನ್ನ ಶರೀರವನ್ನು ಅದಕ್ಕೆ ಒಪ್ಪಿಸಿಕೊಟ್ಟಿದ್ದೀನಿ, ಅದಕ್ಕೆ ಅವರು ನನ್ನನ್ನು ಎತ್ತಿ ಉಪಯೋಗಿಸ್ತಾರೆ ಅಂತಾರೆ. ಅಂಥವ್ರನ್ನ ಇನ್ನೂ ಬಲವಾಗಿ ಒಪ್ಪಿಸಿಕೊಡ್ತಾರೆ. ಇವ್ರು ಇದೇನಾದ್ರು ನಡೆದು ಬಿಟ್ರೆ ನನ್ನ ಮೂಲಕ ನಡೀತ ಅಂತ ಹೇಳಿದ್ರೆ ಇವನ್ ಮೂಲಕ ನಡೆಯಕ್ಕಾಗಲ್ಲ. ಈಗ ಪ್ರಾಬ್ಲಮ್ಮು, ಅದರಿಂದ ಹಣ ಮಾಡೋದು, ಇಲ್ಲದ್ರಿಂದ ಅದನ್ನ ಇಟ್ಕೊಂಡು ಇವನು ಬಿಡು, ನಾವು ಈ ತರ ನಮ್ಮ ಮೂಲಕ ಈ ತರ ನಡೀತ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೊಗಳಿದ್ರೆ ಅದನ್ನ ಅವನು ತಗೊಂಡ್ರೆ ಅವನ್ನ ಕೈ ಬಿಡ್ತಾರೆ ದೇವರು. ಅಷ್ಟೋ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಅದರಿಂದ ನಾವು ಸ್ಪಿರಿಚುವಲ್ ಅಲ್ಲಿ ಬೆಳೀತಾ ಇರಬೇಕು. ಬೆಳೆಯೋ ಟೈಮಲ್ಲಿ ದಾವಿದನಾಗೆ, ನಮ್ಮ ಆದಾಮಾಗೆ ತಪ್ಪುಗಳು ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ದಾವಿದನಿಗೆ ನಾತಾನೇಲ್ ಹೇಳ್ತಾನೆ, ನೀನು ಮಾಡಿದ ತಪ್ಪಿಂದ 3 ನಡೀತೈತೆ ಅಂತ ಹೇಳ್ತಾನೆ. ಆ 3ರಲ್ಲಿ ಏನಾದರೂ ಒಂದು ಚೂಸ್ ಮಾಡ್ಬೋದು. ದೇಶದಲ್ಲಿ ವ್ಯಾಧಿ, ಕುಟುಂಬದಲ್ಲಿ ಬಹಿರಂಗವಾಗಿ ನಡೀತತೆ, ನೀನು ರಹಸ್ಯವಾಗಿ ಪಾಪ ಮಾಡಿದೆ ಅಂತ. 3ನೇದಾಗಿ ಬೇರೆ ದೇಶಕ್ಕೆ ನೀನು ಗುಲಾಮರಾಗಿರಬೇಕು, ಶತ್ರುಗಳ ದೇಶದಲ್ಲಿ. ಅಂದ್ರೆ ಈ 3 ಬೇಡ ಅಂತೇಳಿ ನಿನ್ನ ಪಾದದಲ್ಲಿ ಬೀಳ್ತೀನಿ. 4ನೇ, ಅಷ್ಟು ಸ್ಪಿರಿಚುವಲ್ ಅಲ್ಲಿ ಬೆಳೆದಿದ್ದ ನಾನು ನಿನ್ನ ಪಾದದಲ್ಲಿ ಬಿದ್ದು ಬಿಡ್ತೀನಿ, 4ನೇದು ಒಂದಿದೆ ಅಂತೇಳಿ. ಆಗ ದೇವ್ರು ಕ್ಷಮಿಸ್ತಾರೆ. ಆವಾಗ ಜನಗಳನ್ನ ದೇವದೂತ ಕೊಳ್ತಿರೋದನ್ನ ನೋಡಿ, ತಪ್ಪು ಮಾಡಿರೋದು ನಾನು, ನನ್ನನ್ನು ಕೊಲ್ಲು. ನೋಡ್ರಿ, ಅವನು ಪ್ರಜೆ ಮೇಲೆ ಅವರ ಅಪ್ಪ, ಅವರಿಗೆ ಬಾಯಿ ಇಳಿದ ಜೀವಿಗಳು, ಅವ್ರೇನು ತಪ್ಪು ಮಾಡಿದ, ಅವ್ರನ್ನ ಯಾಕೆ ಕೊಳ್ತೀಯ ಅಂತ. ನಿಮಗೆ ಅರ್ಥ ಆಗ್ತಿಲ್ಲ. ಅದರಿಂದ ನಾವು ತಪ್ಪು ಮಾಡಿದ್ರೆ ದೇವರಿಗೆ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಎಲ್ಲೋ ಒಂದು ಜಾಗದಲ್ಲಿ ಪೊಲೀಸ್ನವರೆಲ್ಲ ಎಲ್ಲರನ್ನೂ ಹೊಡಿತಾ ಇರ್ತಾರೆ, ಜನಗಳು ಗಲಾಟೆ ಮಾಡ್ತಿರ್ತಾರೆ. ಅದರ ಆಪೋಸಿಷನ್ ಅವರು ಆ ಪೊಲೀಸ್ನವ್ನು ಹೊಡೆದ್ನಲ್ಲ, ಅವನ ಮೇಲೆ ಆಕ್ಷನ್ ತೆಗಿಯಲ್ಲ. ಆ ಪೊಲೀಸ್ ಯಾರ ಕಂಟ್ರೋಲಲ್ಲಿ ಇದೆ? ಮಿನಿಸ್ಟ್ರು ಕಂಟ್ರೋಲಲ್ಲಿ ತಾನೇ ಇದೆ. ಚೀಫ್ ಮಿನಿಸ್ಟರ್ ತಾನೇ ಅವರು ಪೊಲೀಸ್ ಕಂಟ್ರೋಲ್ ಇಟ್ಕೊಂಡಿರೋದು. ನೀನು ಹೇಳಿದೆ ಅವ್ರು ಹೆಂಗೆ ಮಾಡ್ತಾರೆ, ನೀನು ಪರ್ಮಿಷನ್ ಕೊಟ್ಟರೆ ತಾನೇ ಮಾಡ್ತಾರೆ ಅಂತೇಳಿ. ಅಂದರೆ ಪೊಲೀಸವನ್ನ ಅಲ್ಲಿ ಹೆಸರು ಎತ್ತೋದಿಲ್ಲ, ಅವನು ಪದನೂ ಉಪಯೋಗಿಸಲ್ಲ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಪೊಲೀಸ್ ಮಾಡಿರೋದಕ್ಕೆ ಕಾರಣ ಚೀಫ್ ಮಿನಿಸ್ಟ್ರೇ, ಇವ್ರು ಆರ್ಡರ್ ಮಾಡಿರೋದ್ರಿಂದನೇ ಅವರು ಆ ಕಾರ್ಯವನ್ನು ಮಾಡಿದ್ರು ಅಂತ. ಅಂದರೆ ನಾವು ತಪ್ಪು ಮಾಡಿದ್ರೆ ದೇವರನ್ನ ಸೈತಾನನು ನೋಡಿ ನಿನ್ನ ಮಗ ಈ ಥರ ಮಾಡ್ತಾನೆ ಅಂತ ಅವರಲ್ಲಿ ತಲೆ ತಗ್ಗಿಸ್ತಾ ಇದ್ದಾರೆ. ನಾವು ಮಾಡೋ ಪಾಪಗಳಿಂದ, ನಾವು ಮಾಡೋ ತಪ್ಪುಗಳಿಂದ ಯಾವಾಗಲೂ ನಮ್ಮ ಮೇಲೆ ತಪ್ಪು ಹೊರಿಸ್ತಾ ಇರೋ ಸೈತಾನನು ಪ್ರತಿ ಕ್ಷಣನೂ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು. ನಮಗೋಸ್ಕರ ಅವನು ಸೈತಾನನು, ಅವನು ದೇವ್ರ ಜೊತೆಲಿದ್ದ ದೇವದೂತನು ಹೇಳುವ ಮಾತುಗಳೆಲ್ಲ ಕೇಳಿಸ್ಕೊಂಡು ನಮಗೋಸ್ಕರ ಹಂಗೇ ಸೌರ್ಯ ಮಾಡಿಕೊಂಡು ಮೋಸೆಯ ಶರೀರವನ್ನು ಹೆಂಗೆ ಕಾಪಾಡಿದ್ರು ಆ ರೀತಿ ನಮ್ಮನ್ನು, ಆತ್ಮವನ್ನು ಕಾಪಾಡೋದಕ್ಕೆ ಮಾಡಿಕೊಂಡು ಅದಕ್ಕಂತ ಬೇಕಂತ ತಪ್ಪು ಮಾಡೋದಲ್ಲ. ನಾವು ದಾವಿದನಾಗಿಯೇ ತಪ್ಪು ಮಾಡಿ ಶಿಕ್ಷೆ ಅದಕ್ಕೆ ಅದು ಅನುಭವಿಸಲೇಬೇಕು. ಮಾಡದೇ ಇರೋದಕ್ಕೆ ಪ್ರಯತ್ನ ಪಟ್ಟು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಮಾಡಬೇಕು. ದೇವರು ಸೈತಾನನು ಅಲ್ಲಿ ದೋಷಿಸ್ತಾನೆ ಅನ್ನೋದನ್ನ ನಾವು ಯಾವಾಗಲೂ ಗಮನ ಇಟ್ಟಿರಬೇಕು. ನಾವು ಯಾವಾಗಲೂ ಲೋಕ ನೋಡಿ ಓಡೋರಲ್ಲ, ಪರಲೋಕ ರಾಜ್ಯವನ್ನು ನೋಡಿ ಓಡೋರು. ಕಣ್ಣಿಗೆ ಕಾಣುವಂಥದ್ದನ್ನ ನೋಡಿ ಕಾಣದೇ ಇರೋದನ್ನ ನಾವು ಕೈ ಬಿಡಬಾರದು. ಹಾಡುಗಳಲ್ಲೇ ಈ ಮಣ್ಣಿಗಾಗಿ ಮಾಣಿಕ್ಯವನ್ನು ಬಿಟ್ಬಿಡಬಾರದು ಅಂತ. ಅಂದ್ರೆ ಈ ಮಣ್ಣನ್ನು ಮೇಲೆ ಆಸೆ ಪಟ್ಟು ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆಗಿರುವ ಒಂದು ಸಂತೋಷವನ್ನು ಬಿಟ್ಟು ಬಿಡಬಾರ್ದು. ಬರುವಿಕೆ ಸಮೀಪವಾಗ್ತಾ ಇದೆ. ಸಿದ್ಧರಿದ್ದೀರಾ?
ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಬಹಳವಾಗಿ ಇದೆ. ಈ ಪಾಪದ ಲೋಕದಲ್ಲಿದ್ದು ಅದರಲ್ಲೇ ಇದ್ದು ನೋಡ್ರಿ, ಗೋಲ್ಡ್ ತೆಗೆಯೋದನ್ನ ನಾನು ನೋಡಿದ್ದೀನಿ. ನಮ್ಮ ತಂದೆ ಗೋಲ್ಡ್ ಮೈನ್ಸಲ್ಲಿ ಕೆಲಸ ಮಾಡಿರೋದ್ರಿಂದ ಗೋಲ್ಡ್ ನಾನು ಅದನ್ನ ತೆಗೆಯೋದು ಒಂದ್ಸಲ ನೋಡಿದ್ದೆ. ಮಣ್ಣಲ್ಲಿ ಮಿಕ್ಸ್ ಆಗಿ ಇರುತ್ತೆ. ಜುವಾಲಜಿಸ್ಟ್ ಅಂತ ಇರ್ತಾರೆ, ಎಲ್ಲಿ ಹೋಗುತ್ತೋ ಅವ್ರು ಕಂಡುಹಿಡಿತಾರೆ. ಮೇಲ್ಗಡೆ ಭೂಮಿ ಒಳಗಿಂದ ಇವ್ರು ಹೋಗ್ತಾ ಇರ್ತಾರೆ. ಇವ್ರು ಭೂಮಿ ಒಳಗಡೆ ಯಾವ ರೂಟಲ್ಲಿ, ಬೇರೆ ರೂಟಲ್ಲಿ ಹೋದ್ರೆ ಅದನ್ನ ಮಣ್ಣೆಲ್ಲ ತೆಗಿಯೋಕೆ ಬಹಳ ಖರ್ಚಿದೆ. ಆ ರೂಟ್ ಹೋಗ್ತಿರುತ್ತೆ, ಒಂದು ಮರದ ಬೇರ್ ತರ. ಅದು ಮೇಲ್ಗಡೆಯಿಂದ ಅವರು ಜುವಾಲಜಿಸ್ಟ್ ಕಂಡುಹಿಡಿದು ಕೊಟ್ರೆ ಬೋರ್ ಹಾಕಿ ಆ ರೂಟು ಈ ಭೂಮಿ ಒಳಗಡೆಯಿಂದ ಅದೇ ರೂಟಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಆ ಮಣ್ಣೆಲ್ಲ ತೆಗಿಬೇಕಾರೆ, ಅದು ಕಲ್ಲು ತೆಗಿಬೇಕಾರೆ ಅದ್ರ ಜೊತೆಯಲ್ಲಿ ಬರೀ ಗೋಲ್ಡ್ ಬರಲ್ಲ, ಅದ್ರ ಮಿಕ್ಸ್ ಆಗಿ ಗೋಲ್ಡ್ ಇರುತ್ತೆ, ಶೈನಿಂಗ್ ಅಲ್ಲಿ ಆ ಕಲ್ಲು ಇರುತ್ತೆ. ಅದನ್ನೆಲ್ಲ ತಗೊಂಡ್ಬಂದು ನಾವು ಸ್ಕೂಲು ಮಕ್ಕಳಿಗೆ ಕೊಡ್ತಿದ್ವಿ. ಫಸ್ಟ್ ಕಾಪರು ಕಲ್ಲು ಮಿಕ್ಸ್ ಆಗಿರೋದಿತ್ತು, ಶೈನಿಂಗ್ ಹೊಡಿತಿತ್ತು, ಅದನ್ನ ಬೇರ್ಪಡಿಸ್ತಾ ಇದ್ರು. ಆಮೇಲೆ ಗೋಲ್ಡ್ ಮಿಕ್ಸ್ ಆಗಿ ಸಿಗ್ತಾ ಇತ್ತು. ಇಲ್ಲ, ಗಮನ ಇಟ್ಟು ಕೇಳ್ರಿ. ಆ ಟೈಮಲ್ಲಿ ಅದನ್ನ ತಗೊಂಡೋಗಿ ಒಂದು ಕ್ರಷರಲ್ಲಿ ಹಾಕಿದಾಗ ಎಲ್ಲ ಪುಡಿ ಪುಡಿ ಮಾಡಿ ಇದು ಗೋಲ್ಡ್ ಸಪ್ರೇಟ್ ಆಗಿ ಮಾಡುತ್ತೆ. ಅದು ಏನಿಲ್ಲ, ಗೋಲ್ಡನ್ನ ಚೆನ್ನಾಗಿ ಬಿಸಿಯಲ್ಲಿ ಕಾಯಿಸಿದಾಗ ಅದು ವೇಸ್ಟೇಜ್ ಎಲ್ಲ ಹೋಗ್ಬಿಡುತ್ತೆ. ಬಿಸಿ ಎಷ್ಟು ಮಾಡ್ತೀವೋ ಅಷ್ಟು ಗೋಲ್ಡಿಗೆ ಪವರ್ ಜಾಸ್ತಿ ಆಗುತ್ತೆ. ಬೇರೆ ಎಲ್ಲ ಗೋಲ್ಡನ್ನ ಬಿಸಿ ಮಾಡಿದಾಗೆ ಅದನ್ನ ಬಿಸಿ ಮಾಡಿದ್ರೆ ಅದು ಕರಗೋಗುತ್ತೆ, ಇದು ಗಟ್ಟಿ ಆಗುತ್ತೆ. ಆಮೇಲೆ ಅದನ್ನ ಒಂಥರ ಶೇಪಲ್ಲಿ, ಟ್ಯಾಬ್ ತರ ಒಂದು ಶೇಪಲ್ಲಿ ಮಾಡಿಬಿಟ್ಟು ಅದನ್ನ ಒಂದು ಪುಸ್ತಕದ ಶೇಪ್ ತರ ಮಾಡಿಬಿಟ್ಟು ಅದನ್ನ ಸೇಲ್ಸ್ ಮಾಡ್ತಾರೆ. ಆ ಗೋಲ್ಡ್ ಅದನ್ನ ಆ ರೀತಿ ನಮ್ಮಲ್ಲಿ ಇರುವ ಪಾಪದ ಗೊಣಗಳೆಲ್ಲ ಹೋಗಿ ನಾವು ಗೋಲ್ಡ್ ತರ ನಮ್ಮನ್ನ ಶುದ್ಧವಾಗಿ, ಅದಕ್ಕೆ ಸಭೆ ಇರೋದು, ಅದಕ್ಕೇನೆ ಸೇವಕರನ್ನ ಎಬ್ಬರಿಸಿರೋದು, ಅದಕ್ಕೇನೆ ಬೈಬಲ್ ಕೊಟ್ಟಿರೋದು. ಮುಂಚೆ ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ಈ ತರ ಚರ್ಚ್ಗಳು ಇರ್ತಿರ್ಲಿಲ್ಲ. ಅವ್ರ ಬಾಯಿ ಮಾತಿನಿಂದ ಹೇಳ್ಕೊತಾ ಬಂದ್ರು. ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಸಭೆ ಎಬ್ಬರಿಸಿದ್ದಾರೆ, ಸತ್ಯ ಕೊಟ್ಟಿದ್ದಾರೆ, ಲೋಕದಲ್ಲಿ ಇನ್ನೂ ದೇವರು ಜೀವಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಗಳು ನಡೀತಾ ಇದೆ. ನಾವು ಸಿದ್ಧರಿದ್ದೀವ, ಇತರನ್ನ ಸಿದ್ಧ ಮಾಡ್ತಿದೀವ? ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಸಭೆಗೆ ಬರೋ ಟೈಮಲ್ಲಿ ಮಾತ್ರ ಏನೋ ಕಷ್ಟಪಟ್ಟು ಬಂದ್ಬಿಡ್ತಾರೆ, ಹೋಗ್ಬಿಡ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ. ಈ ರೀತಿ ಇಲ್ಲದಾಗೆ ದೇವರಲ್ಲಿ ಬೆಳೆಯೋದಿಕ್ಕೆ, ದೇವರ ಐಕ್ಯತೆಯಲ್ಲಿ ಇರೋದಿಕ್ಕೆ, ನಾವು ಪಾಪ ಮಾಡಿದ್ರು ಅದನ್ನ ಬಿಡುಗಡೆ ಆಗಿ ಹೊಂದ್ಬಿಡ್ಬೇಕು. ಯಾವಾಗ ಒಂದು ಹೃದಯ ನಾವು ಇಲ್ಲಿ ಕರ್ನಾಟಕದಲ್ಲಿ ಏನಂದ್ರೆ, ಒಂದು ಪದ ಒಂದು ಟೈಮ್ ನಮಗೆ ರಕ್ಷಣೆ ಹೊಂದಿದಾಗ ಸಿಗೋದು ಕಷ್ಟವಾಗಿತ್ತು. ಅದನ್ನ ತಿಳ್ಕೊಂಡೇ ಬಹಳ ವರ್ಷಗಳು ಲೈಫ್ ಲಾಂಗ್ ಅದನ್ನ ಅಳವಡಿಸ್ಕೊಂತ ಇದ್ವಿ. ಇವಾಗ ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಏನ್ ತಪ್ಪು ಅಂದ್ರೆ, ನಾನು ಕರೆಕ್ಟ್ ಇದ್ದೀನಿ ಅಂದ್ರು. ಅವ್ರಿಗೆ ಹೇಳಿದೆ, ದೇವರು ಇರೋರು ಬಂದ್ಬಿಟ್ಟು ನಾನು ಕರೆಕ್ಟ್ ಇದ್ದೀನಿ ಅಂತ ಹೇಳೋದಿಲ್ಲ, ಅದು ಸೈತಾನ ಸ್ವಭಾವ. ಯಾಕಂದ್ರೆ ಇನ್ನೂ ಪೂರ್ಣತೆ ಆಗಿಲ್ಲ, ಇನ್ನೂ ಪೂರ್ಣ ಹೊಂದಬೇಕು ಅಂತ ಹೇಳಿದ್ರು ಯಾವಾಗ ನೋಡಿದ್ರು ಅವ್ರ ಸ್ವಭಾವದಲ್ಲಿ ನಾವೇನೋ ದೊಡ್ಡ ಸಾಧನೆ ಮಾಡದಿರೋ ತರ, ಕರೆಕ್ಟ್ ಆಗಿರೋ ತರ ತನ್ನ ಸ್ವಭಾವದಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಸ್ವಭಾವಗಳು ಬದಲಾಗ್ತಾ ಇಲ್ಲ. ಜಾಸ್ತಿ ಮನುಷ್ಯರನ್ನ ಮೆಚ್ಚಿಸೋದು, ಹಣ ಆಸೆಗಳು. ಈ ಲೋಕಸ್ಥರು ಡ್ರೆಸ್ ಹಾಕ್ತಾರಲ್ಲ, ಲೋಕಸ್ಥರು ಅವ್ರು ಏನಿಗೋಸ್ಕರ ಹಾಕ್ತಾರೆ? ಅವರಿಗೋಸ್ಕರ ಅವ್ರು ಹಾಕಲ್ಲ. ಇತರನ್ನ ನೋಡಿ, ಹುಡುಗಿಯರು ಇತರ ನೋಡಿ ಮೆಚ್ಚಿಸೋದಕ್ಕೋಸ್ಕರ ಹಾಕೋದು. ಅವ್ರು ನಮ್ಮನ್ನ ನೋಡ್ಲಿ ಅಂತ ಹಾಕೋದು ಅರ್ಧಂಬರ್ಧವಾಗಿ. ಬಟ್ ಕ್ರೈಸ್ತರು ಏನಕ್ಕೆ ಹಾಕ್ತಾರೆ? ಡಿಸಿಪ್ಲೈನ್, ಡೀಸೆಂಟ್ ಡ್ರೆಸ್ ನೋಡಿದ್ರೇನೆ ಕಂಡುಹಿಡಿತಾರೆ. ನಾನೊಂದು ಲಿಫ್ಟಲ್ಲಿ ನನ್ನ ಜೊತೆಗೆ ನನ್ನ ಎರಡನೇ ಮಗ ಪಾಲ್ ಬರ್ತಿದ್ದಾಗ ಆಸ್ಪತ್ರೆಯಲ್ಲಿ ಹೋಗ್ಬೇಕಾದ್ರೆ ಮೊಕ್ಕ ನೋಡಿ, ನೀವು ಕ್ರಿಶ್ಚಿಯನ್ ತಾನೆ ಅಂತ ಹೇಳಿದೆ. ಹ್ಞೂ ಅಂದ್ರು. ಅವ್ರನ್ನ ಈಸಾಗಿ ಕಂಡುಹಿಡಿಬಹುದು, ಅವ್ರ ಮೊಕ್ಕಗಳು, ಅವರ ಪ್ರವರ್ತನೆಗಳು, ಅವ್ರ ಡ್ರೆಸ್, ವೇ ಆಫ್ ಡ್ರೆಸ್ ನೋಡಿ ಹ್ಞೂ ಅಂತ ಹೇಳಿದ್ರು. ಈಸಾಗಿ ಕಂಡುಹಿಡಿಬಹುದು. ಬಟ್ ಅವರ ಲಿಸ್ಟಲ್ಲಿ ದೇವರ ಮಕ್ಕಳು, ಅವ್ರನ್ನ ಲೋಕಸನ್ನ ದೇವ್ರ ಕಡೆಗೆ ನಡೆಸಿ ಅವ್ರನ್ನ ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಬಟ್ ಈ ದೇವರ ಮಕ್ಕಳು ಅವ್ರ ತರ ಬರೀ ಡ್ರೆಸ್ ಅನ್ನು ಮಾತ್ರ ಅಲ್ಲ, ಪ್ರವರ್ತನೆ, ಮೈಂಡು, ತಿನ್ನೋದು, ಲೋಕದ್ದು ಇರೋದ್ರಲ್ಲಿ ತೃಪ್ತಿಯಾಗಿರೋಣ, ವಿಶ್ವಾಸದಲ್ಲಿ, ಸ್ಪಿರಿಚುವಲ್ ಅಲ್ಲಿ ನಾವು ದೇವರ ಹಾಗೆ ಮಾರ್ಪಡೋಣ, ಅದರಲ್ಲಿ ಇಲ್ಲದಕ್ಕಿನ್ನ
ಲೋಕದವ್ರು ಯಾವ ರೀತಿ ಆದ್ರೆ ಅವ್ರ ಜೊತೆ ಸೇರ್ಕೊಂಡು ಅವ್ರ ಭಾವನೆಯಲ್ಲಿ ಬದಲಾಗೋದು, ಅವರಿಗೆ ದೇವ್ರ ಬಗ್ಗೆನೂ ಬೋಧಿಸೋದಿಲ್ಲ, ಅವ್ರಿಗೆ ಹೇಳೋದಿಲ್ಲ. ದೇವ್ರು ಈ ತರ ಹೇಳಿದ್ದಾರೆ ನಾವು ಮಾಡಲ್ಲ ಅಂತಾನೂ ಹೇಳೋದಿಲ್ಲ. ಅವನ ದೇವ್ರ ಕಡೆ ಅವ್ರು ಹೇಳ್ದಂಗೆ ತಾನು ನಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಒಂದ್ಸಲ ಅಮ್ಮ ಅವರ ಗಂಡನ್ನ ಅರ್ಬನ್ ಲೈಫ್ಗೆ ಕರ್ಕೊಂಡೋಗೈತೆ. ಅಲ್ಲೋದಾಗ ಅವ್ರ ಅರ್ಬನ್ ಲೈಫ್ ಬಗ್ಗೆ ಹೇಳ್ತಾ ಇದ್ದಾರೆ, ಈ ತರ ಶಕ್ತಿ ಇರಬೇಕು, ಈ ತರ ಇರಬೇಕು, ಆ ತರ ಇರಬೇಕು ಅಂತ ಹೇಳಿ. ನನಗೆ ಹೊಸದಾಗಿ ದೇವ್ರು ನಂಬಿದಾಗ ನೋಡ್ರಿ, ಆಂಬೆನ ಒಂದು ಪ್ರಾಡಕ್ಟ್ ಎಲ್ಲ ಇಲ್ಲಿ ನೋಡ್ರಿ, ಅದನ್ನ ಸೇಲ್ಸ್ ಮಾಡಬೇಕು, ಈ ತರ ಮಾಡಿದ್ರೆ ಅದು ಹಿಂಗೆ ಅಂತ ಹೇಳಿ ನಮ್ಮನ್ನ ಬೇರೆ ಚೆನ್ನೈ ಕರ್ಕೊಂಡು ಹೋಗಿ ಖರ್ಚು ಮಾಡಿದಾಗ ನನ್ನ ಹೃದಯದಲ್ಲಿ ದೇವ್ರು ಪ್ರೇರೇಪಿಸಿದ್ರು. ರಕ್ಷಣೆ ಹೊಂದಿದ್ವಲ್ಲ, ಆ ರಕ್ಷಣೆ ಹೊಂದಿದಾಗ ದೇವ್ರ ಪ್ರೇರೇಪಣೆ ಪ್ರಕಾರ ನಡಿಬೇಕು. ಇದ್ರ ಬಗ್ಗೆ ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಹಿಂಗೆ ಹೋಗ್ಬಿಡ್ತೀವಿ, ದೇವ್ರ ಬಗ್ಗೆ ಹೇಳೋದಿಲ್ಲ. ಏನೋ ಇನ್ಕಮ್ ಬರೋದಕ್ಕೆ ಏನೋ ಒಂದು ಮಾಡ್ಕೊಂಡು ನಾವು ದೇವ್ರ ಬಗ್ಗೆ ಹೇಳೋಣ. ಈ ಪ್ರಾಡಕ್ಟ್ ಬಗ್ಗೆ ನಾವು ಹೇಳ್ಕೊಂಡು ಇದ್ರ ಬಗ್ಗೆ ಹೇಳೋ ಬದಲು ಪ್ರಾಣ ಕೊಟ್ಟು ದೇವ್ರು ಕಾಪಾಡಿ ಜೀವ ಇಟ್ಟಿದ್ದಾರಲ್ಲ ಅವ್ರ ಬಗ್ಗೆ ಹೇಳೋಣ. ನಾವು ಇದ್ರ ಬಗ್ಗೆ ಯಾಕೆ ಹೇಳೋದು ಅಂತೇಳಿ ಸ್ವಭಾವ ಆ ಕಾಲದಲ್ಲಿ 1998 ಈ ಸ್ವಭಾವ ಬಂತು, ಸ್ವಾರ್ಥ ಹೇಳೋ ಸ್ವಭಾವ ಬಂತು. ಅವಾಗಲೇ ಈ ಸ್ವಭಾವ ಬಂತು. ಇವಾಗ ಬಂದು ಅದನ್ನ ಆಮೇಲೆ ನನಗೂ ಒಂದು ಟೈಮು ಇದೇ ರೀತಿ ನಡೀತು. ಅಲ್ಲಿ ಸುಮ್ಮನೆ ಏನೋ ಜೊತೆಗೆ ಕರ್ಕೊಂಡೋದಾಗ ಅವ್ರು ಹೇಳ್ತಿದ್ದಾರೆ ಯಾವಾಗಲೂ ಅದರಲ್ಲೇ ಅವ್ರು ಕ್ಲಾಸ್ ಅಟೆಂಡ್ ಮಾಡಬೇಕು. ಆ ಕ್ಲಾಸ್ ಅಟೆಂಡ್ ಮಾಡೋ ಬದಲು ದೇವ್ರ ಬಗ್ಗೆ ಧ್ಯಾನ ಮಾಡ್ಬೋದು, ಏನೋ ಇನ್ಕಮ್ ಮಾಡ್ಕೊಂಡಿರ್ಬೋದು. ಅವ್ರ ಜೊತೆಗೆ ಸೇರ್ಕೊಂಡು ಅದರ ಪ್ರಾಡಕ್ಟ್ನ ಬೇರೆಯವರಿಗೆ ಹೇಳಬೇಕು. ಇನ್ನೊಂದು ಆ ಪ್ರಾಡಕ್ಟ್ ಇಂದಾನೆ ನಾವು ಆರೋಗ್ಯವಾಗಿದ್ದೀವಿ ಅಂತಾರೆ. ಆಕ್ಚುಲಿ ನಾವು ದೇವರಲ್ಲಿ ಬಂದು 38 ವರ್ಷದಿಂದ ಅದನ್ನ ಯೂಸ್ ಮಾಡ್ದ ಒಬ್ರು ಬಿಸ್ನೆಸ್ ಮಾಡ್ತಿರೋರೆ ಆಮೇಲೆ ಆ ಅಮ್ಮ ತೀರ್ಕೊಂಡ್ಬಿಡ್ತು, ಸತ್ಯ ಹೋಯ್ತದು. ಆದ್ರೆ ಅದನ್ನು ಯೂಸ್ ಮಾಡದೆ ನಾವು ಸಾಯ ಸ್ಥಿತಿಯಲ್ಲಿ ಇದ್ದವನ್ನ ದೇವ್ರು ಬದುಕಿಸಿ ಇಟ್ಟಿದ್ದಾರೆ, ನನಗೆ ಆರೋಗ್ಯ ಕೊಟ್ಟಿದ್ದಾರೆ. ಮೈಂಡ್ ಚೆನ್ನಾಗಿ ಸ್ಪಿರಿಚುವಲ್ ಅಲ್ಲಿ ಬೆಳೆದು ಚೆನ್ನಾಗಿ ಮಾತಾಡುತ್ತೆ, ಬಟ್ ಏನು ಮಾಡಕ್ಕಾಗ್ತಿಲ್ಲ. ಯೇಸು ಸ್ವಾಮಿನ ಹಂಗೆ ಸಿಲುಬೆಯಲ್ಲಿ ದೇವರು ಆಗಿದ್ರು ಕೂಡ ಹಂಗೆ ಕೈ ಕಟ್ಕೊಂಡು ತನ್ನನ್ನು ತಲೆ ತಗ್ಗಿಸ್ಕೊಂಡು ಸಿಲುಬೆಗೆ ಒಪ್ಪಿಸಿಕೊಟ್ಟಂಗೆ ಏನು ಸ್ಪಿರಿಚುವಲ್ನ ಹೊರಗಡೆ ತರಕ್ಕಾಗ್ತಿಲ್ಲ. ವಿಶ್ವಾಸದಲ್ಲಿ ನಾವು ಬದುಕಿಸಿ ಬೇರೆಯವ್ರನ್ನ ನಡ್ಸಕ್ಕಾಗ್ತಿಲ್ಲ. ಸತ್ಯ ಹೇಳಿದ್ರೆ ಕೇಳ್ತಾ ಇಲ್ಲ. ಈ ಝೆಡ್ ಅಂತೆ ಈ ರೂಟು ಬೇರೆ ರೂಟಲ್ಲಿ ಹೋಗ್ತಾ ಇದೆ. ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾ ಇಲ್ಲ. ಗೌರವ ಕೊಟ್ರೇನೆ ಅವ್ರ ಮಾತಿಗೆ, ಸೇವಕರು ಮಾತಂತ ಕೇಳೋದೇ ಇಲ್ಲ, ಕೇರ್ಲೆಸ್. ಈ ಮನುಷ್ಯನ ಕೇರ್ಲೆಸ್ ಮಾಡಿದ್ರೆ ದೇವ್ರನ್ನ ಕೇರ್ಲೆಸ್ ಮಾಡ್ತಾರೆ, ಗಂಡನ ಕೇರ್ಲೆಸ್ ಮಾಡಿದ್ರೆ ದೇವ್ರನ್ನ ಕೇರ್ಲೆಸ್ ಮಾಡ್ತಾರೆ. ಸೀರಿಯಲ್ಗಳು ಅವೆಲ್ಲ ಲೋಕದ್ದು. ಆ ಸೀರಿಯಲಲ್ಲಿ ಏನು ಬರುತ್ತೆ, ಇನ್ನೊಬ್ರು ಓಡಿದ್ರೆ ನೀವು ಅವ್ರನ್ನ ಕ್ಷಮಿಸ್ಬೇಕು, ಅವ್ರಿಗೆ ಪ್ರೇಯರ್ ಮಾಡ್ಬೇಕಂತ ಯಾರಾದ್ರೂ ಹೇಳ್ಕೊಡ್ತಾರ? ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಫೈಟ್ ಬರುತ್ತೆ. ಫೈಟಲ್ಲಿ ಏನಿದೆ, ನಮಗೆ ವಿರೋಧವಾಗಿ ಯಾರಾದ್ರೂ ಬಂದ್ರು ಅವ್ರನ್ನ ಎಲ್ಲಿ ನೋಡ್ರಿ ಮನ್ನಿಸ್ಬೇಕು, ಕ್ಷಮಿಸ್ಬೇಕಂತಿದೆ. ಎಲ್ಲ ಕಡೆಗಳ ಮುಚ್ಚಿ ಪ್ರಾರ್ಥನೆ ಮಾಡಿ. ಸ್ತೋತ್ರ ಯೇಸುವೆ, ಪಾಪದ ಬಗ್ಗೆ ಅಪ್ಪ ವಿಶೇಷವಾಗಿ ಮಾತಾಡಿದ್ರಿ. ಪಾಪ ಮಾಡೋದಕ್ಕೆ ಆಸೆ ಇರಬಾರ್ದು, ಅದನ್ನು ಎದುರಿಸ್ಬೇಕು. ಒಂದು ಸಮಯ ಪಾಪ ಮಾಡಿದ್ರು ಕೂಡ ದೇವರು ಕೊಡುವ ದಂಡನೆಗೆ ಸ್ವೀಕರಿಸ್ಕೊಂಡು ದೇವರೇ ತಪ್ಪು ಮಾಡಿದೆ ಅಂತ ಕ್ಷಮಾಪಣೆ ಕೇಳಬೇಕು. ಆದರೆ ನಾವು ಮಾಡಿಲ್ಲ ಅಂತೇಳಿ ತಿರಸ್ಕಾರದ ಹೃದಯ ಇರಬಾರದು. ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಮಾಡೋ ಪ್ರತಿಯೊಂದು ಪಾಪವು ಇಬ್ರಿಯರಲ್ಲಿ ಹೇಳಿದಾಗೆ ಯೇಸು ರಕ್ತವನ್ನು ಮತ್ತೆ ಕಾಲಲ್ಲಿ ತುಳಿದ ಹಾಗೆ ಸೈತಾನನು ತಂದೆ ನೋಡು ನಿನ್ನ ಮಗ ಹೃದಯಕ್ಕೆ ತಕ್ಕವನು ಈ ರೀತಿ ಪಾಪ ಮಾಡ್ತಾನೆ ಅಂತೇಳಿ ನಮ್ಮ ಮೇಲೆ ಯಾವಾಗಲೂ ದೂರು ಹೇಳ್ತಾ ಇದ್ದಾನೆ. ನೀವು ನಮಗೋಸ್ಕರ ಪಿತಾ ದೇವರ ಹತ್ರ ತಂದೆ ಈ ಒಂದ್ಸಲ ಕ್ಷಮಿಸಿ ಮತ್ತೆ ಅವನು ಸರಿ ಆಗ್ತಾನೆ ಅಂತೇಳಿ ಬೇಡುವರಾಗಿದ್ದೀರ. ಯಾವಾಗಲೂ ನಿನ್ನ ಯೋಚನೆ, ನಿನ್ನ ಚಿಂತೆ, ನಿನ್ನ ಭಾರ, ನಿನ್ನಾಗೆ ಮಾರ್ಪಡೋದು, ನಿನಗಾಗಿ ಬಾಳೋದು, ಆತ್ಮ ಆದಾಯ ಮಾಡೋದು, ಸುವಾರ್ತೆ ಹೇಳೋದು, ಪರಲೋಕ ರಾಜ್ಯಕ್ಕೆ ಬರೋದು, ಸಿದ್ಧರಾಗೋದು, ಯಾವಾಗಲೂ ಅದರಲ್ಲಿ ಮುಳುಗಿರುವಂತೆ ನಮ್ಮ ಸ್ವಭಾವವನ್ನು ಮಾರ್ಪಡಿಸ್ರಿ. ಆ ರೀತಿ ಇತ್ತು, ಅಭಿಷೇಕದಿಂದ ತುಂಬಿದ್ವಿ. ಈಗ ಲೋಕ ಎಳಿತಾ ಇದೆ. ಲೋಕದ ಆ ಟೈಮಿಗೆ ಏನು ಬೇಕೋ ಅದನ್ನ ಕೊಟ್ಟು ನಡೆಸ್ತೀರಾ. ಆದರೆ ನಮ್ಮ ಬ್ಯುಸಿಯಾಗಿ ಸ್ವಾರ್ಥ ಹರಡೋದಿಕ್ಕೆ, ಬ್ಯುಸಿಯಾಗಿ ಆತ್ಮ ಭಾರಕ್ಕಾಗಿ ಪ್ರಾರ್ಥನೆ ಮಾಡೋದಿಕ್ಕೆ ನಮ್ಮನ್ನು ಬದಲಾಯಿಸಿರಿ. ಈ ಲೋಕ ಶಾಶ್ವತವಲ್ಲ, ಹುಟ್ಟದಾಗಲೇ ಮರಣ ಅನ್ನೋದು ಫಿಕ್ಸ್ ಆಗಿದೆ.
ಅಪ್ಪ, ಅದು ಪರಲೋಕ ರಾಜ್ಯಕ್ಕೆ ನಾವು ಸೇರ್ಬೇಕಾಗಿದೆ. ಇದು 60, 70 ಇದಕ್ಕಾಗಿ ಎಷ್ಟು ಪ್ರಯಾಸ, ಎಷ್ಟು ಹೋರಾಟ. ನಿತ್ಯ ರಾಜ ಸಿಗುತ್ತಂತ ಗೊತ್ತಿದ್ರು ಕೂಡ ಸೈತಾನಿಗೆ ಗುಲಾಮರಾಗಿ ಜೀವಿಸ್ತಾ ಇದ್ದೀವಿ. ಎಲ್ಲ ಬಿಟ್ಟು ಹೊರಗಡೆ ಬಂದು ದೇವರನ್ನ ಮೆಚ್ಚಿಸುವ ಕಾರ್ಯ ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೇನ್.